ಆದ್ರೆ ನೀವು ನಿಮ್ ಮಗನ್ಗೆ ಬೇಕಾಗೋ ಸ್ಕೂಲ್ ಡ್ರೆಸ್ಸು, ಶೂಸು, ಟ್ರಾನ್ಸ್ಪೋರ್ಟು ಹೀಗೆ ಚಿಕ್ಕ ಚಿಕ್ಕದೆಲ್ಲ ನೀವೇ ಮಾಡ್ಕೋಬೇಕು. ಅದಕ್ಕೆಲ್ಲ ಎಷ್ಟಾಗತ್ತೆ ಸರ್? ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಮ್ಮ. ಹೊರಗಡೆ ಶಾಪಲ್ಲಿ ನಮ್ ಸ್ಕೂಲಿಗೆ ಸಂಬಂಧಪಟ್ಟಿರೋದು ಸಿಗಲ್ಲ, ಎಲ್ಲ ಇಲ್ಲೇ ಇರುತ್ತೆ. ನಿಮ್ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ತುಂಬಾ ಕಡಿಮೆ ರೇಟ್ಗೆ ಕೊಡ್ತಾರೆ. ಟ್ರಾನ್ಸ್ಪೋರ್ಟ್ಗೆ ವರ್ಷಕ್ಕೆ ಒಂದು 15,000, ಬಟ್ಟೆಗೆ ಶೂಸ್ಗೆ ಒಂದು 5,000 ಆಗತ್ತೆ. ಒಟ್ಟು 20,000 ನಮ್ಮ. 20,000ನಾ? ಅಷ್ಟೇ ಅಲ್ಲ ಅಮ್ಮ, ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ನೀವೇ ಅಮೌಂಟ್ ಕಟ್ಟಬೇಕಾಗುತ್ತೆ. ಟೈಮ್ ಟು ಟೈಮ್ ದುಡ್ಡು ಕಟ್ಟಬೇಕಾಗುತ್ತಮ್ಮ. ನಿಮ್ಮ ನೋಡಿದ್ರೆ ಕಟ್ಟೋದು ಕಷ್ಟ ಅಂತ ಅರ್ಥ ಆಗುತ್ತಮ್ಮ. ಆದ್ರೆ ಏನ್ ಮಾಡೋದು, ಎಲ್ಲ ವಿವರವಾಗಿ ಹೇಳಲೇಬೇಕಲ್ವಾ? ಯಾಕಂದ್ರೆ ನಿಮ್ ಮಗ ಲಕ್ಷ ಲಕ್ಷ ಸುರಿದು ಓದೋ ಮಕ್ಕಳಿಗಿಂತ ಚೆನ್ನಾಗೇ ಓದ್ತಿದ್ದಾನೆ. ಸರ್, ಇಂಥವರೆಲ್ಲ ಹೀಗೆ ಇರ್ತಾರೇನೋ ಅಲ್ವಾ? ಯಾವ್ದಾದ್ರೂ ಸಂಸ್ಥೆ ಫ್ರೀಯಾಗಿ ಓದಿಸ್ತಾರೆ ಅಂದ್ರೆ ಹಿಂದೆ ಮುಂದೆ ಯೋಚಿಸದೆ ಕಷ್ಟಪಟ್ಟು ಓದಿ ಮಕ್ಕಳು ಸೀಟು ತಗೋತಾರೆ. ಪಾಪ ಅವ್ರಿಗೆ ಗೊತ್ತಾಗ್ದಿದ್ರು ಅವ್ರ ತಂದೆ ತಾಯಿಗಾದ್ರೂ ತಿಳಿಬೇಕಲ್ವಾ? ಅಷ್ಟು ಅಲ್ದಿದ್ರು ಸ್ವಲ್ಪನಾದ್ರೂ ದುಡ್ಡು ಕಟ್ಬೇಕಾಗುತ್ತೆ ಅಲ್ವಾ? ಪ್ರತಿ ವರ್ಷ ನಮ್ಗಿದೇ ಪ್ರಾಬ್ಲಮ್ಮು. ಅವ್ರೇನೋ ಎಕ್ಸಾಮ್ ಮಾಡ್ಬಿಡ್ತಾರೆ, 100 ಜನರಲ್ಲಿ ಯಾರೋ ಒಬ್ರು ಅದೃಷ್ಟಕ್ಕೆ ಸೀಟ್ ಪಡ್ಕೋತಾರೆ. ಅದು ತಮ್ಮ ಟ್ಯಾಲೆಂಟ್ ಇಂದನೇ ಬಂದಿದ್ದು ಅಂತ ಹೆಮ್ಮೆಯಿಂದ ಸ್ಕೂಲಿಗೆ ಬರ್ತಾರೆ. ಇಲ್ಲಿ ಚಿಕ್ಕ ಪುಟ್ಟದಕ್ಕೆಲ್ಲ ದುಡ್ಡು ಕಟ್ಬೇಕಾಗುತ್ತೆ ಅಂತ ಹೇಳಿದ್ರೆ ಹೀಗೆ ಶಾಕ್ ಆಗಿ ನಮ್ ಪ್ರಾಣ ತೆಗಿತಾರೆ. ಇದು ನಮ್ಗೆ ಮಾಮೂಲಿ ಅಲ್ವಾ ಸರ್? 20,000 ಹೇಗ್ ಕಟ್ಲಿ? ಅಷ್ಟು ದೊಡ್ಡ ದುಡ್ಡು ಅಂದ್ರೆ. ಅಮ್ಮ, ನಿಮ್ಮನ್ನ ನೋಡಿದ್ರೆ ಅರ್ಥ ಆಗುತ್ತೆ, ನಿಮ್ಮ ಹತ್ರ 1 ರೂಪಾಯಿ ಕೂಡ ಇಲ್ಲ ಅಂತ. ಅಂಥದ್ರಲ್ಲಿ ದುಡ್ಡು ಹೇಗ್ ಕಟ್ತೀರಮ್ಮ? ನೀವು ಕೂಲಿ ನಾಲಿನೋ ಮಾಡ್ಕೊಂಡು ಬದುಕ್ತಿದ್ದೀರಾ ಅನ್ಸುತ್ತೆ. ಈಗ ನಿಮ್ಮ ಮಗನ್ ಈ ಸ್ಕೂಲಿಗೆ ಸೇರಿಸಿ ಯಾಕಮ್ಮ ಕಷ್ಟಪಡ್ತೀರಿ? ಕೆಲಸ ಮಾಡಿ 2 ಕೈಲೂ ಸಂಪಾದನೆ ಮಾಡೋರಿಗೆ ಇಲ್ಲಿ ಫೀಸ್ ಕಟ್ಟೋದು ತುಂಬಾ ಕಷ್ಟ ಆಗುತ್ತೆ. ಇನ್ ನಿಮ್ ಪರಿಸ್ಥಿತಿ ಏನು ಅರ್ಥ ಮಾಡ್ಕೊಳ್ಳಿ. ಚಿಕ್ಕ ಸ್ಕೂಲಲ್ಲೇ ನಿಮ್ಮ ಮಗ ಚೆನ್ನಾಗೇ ಓದ್ತಿದ್ದಾನಲ್ಲ, ಈಗ ಕೂಡ ಅಲ್ಲೇ ಓದ್ಲಿ. ಪುಸ್ತಕನೂ ಫ್ರೀಯಾಗಿ ಸಿಗುತ್ತೆ, ಬಟ್ಟೆನೂ ಫ್ರೀಯಾಗಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ದುಡ್ಡು ಕೊಟ್ಟು ತಗೊಳ್ಳೋದೆಲ್ಲ ಅಲ್ಲಿ ಫ್ರೀಯಾಗೇ ಸಿಗುತ್ತೆ. ಅಷ್ಟು ಒಳ್ಳೆ ಅವಕಾಶ ಬಿಟ್ಬಿಟ್ಟು ದೊಡ್ಡ ಸ್ಕೂಲ್ ಅಂತ ಇಲ್ಲಿ ಸೇರಿಸಿದ್ರೆ ನೀವು ದುಡ್ಡಿಗೋಸ್ಕರ ತುಂಬಾ ಕಷ್ಟಪಡ್ಬೇಕಾಗುತ್ತಮ್ಮ. ಒಮ್ಮೆ ನೀವು ಅಷ್ಟು ಕಷ್ಟಪಟ್ಟು ನಿಮ್ ಮಗನ್ನ ಓದಿಸಿ. ಕೃಷ್ಣ, ನಿಮ್ಮನೆಗೆ ದಾರಿ ಹೇಳ್ತೀಯಾ? ಸರಿ ಸರ್. ಹೀಗೆ ಸ್ಟ್ರೈಟ್ ಹೋಗಿ ರೈಟ್ ತಗೊಳ್ಳಿ. ಅಲ್ಲಿ ಲೆಫ್ಟ್ ತಗೊಳ್ಳಿ ಸರ್. ಸರಿ ಕಣೋ. ನಮ್ಮ ಮನೆ ಹತ್ರ ನಾವು ಬಂದ್ಬಿಟ್ವಿ, ಹೆಚ್ಚು ದೂರ ಇಲ್ಲ. ಪರವಾಗಿಲ್ಲ ಪುಟ. ಕೃಷ್ಣ, ಏನು ಮೇಡಮ್? ನೀನ್ ಇದಕ್ಕೂ ಮುಂಚೆ ಓದಿದ ಸ್ಕೂಲ್ಗೂ ನಿಮ್ ಮನೆಗೂ ತುಂಬಾ ದೂರ ಆಗ್ತಿತ್ತಾ? ಹೌದು ಮೇಡಮ್, ತುಂಬಾ ದೂರ. ಮತ್ತೆ ಆಗ ನೀನ್ ಹೇಗ್ ಹೋಗ್ತಿದ್ದೆ? ಹಾಗಲ್ಲ, ನಾನು ನಡ್ಕೊಂಡೇ ಹೋಗ್ತಾ ಇದ್ದೆ. ಅಷ್ಟು ದೂರ ನಡ್ಕೊಂಡು ಹೋಗ್ತಿದ್ದ? ನಿಂಗ್ ಕಷ್ಟ ಆಗ್ತಿರ್ಲಿಲ್ವಾ? ಆ ಕೃಷ್ಣ ಇರುವಾಗ ನನಗೆ ಯಾವುದು ಕಷ್ಟ ಅನ್ಸಲ್ಲ ಮೇಡಮ್. ನೀವಿಬ್ರು ಇರೋದು ಇದೇ ಮನೇಲಿನಾ? ಹೌದು ಸರ್, ಅಲ್ಲೇ ಪಕ್ಕದಲ್ಲಿ ಔಟ್ ಹೌಸ್ ಅಲ್ಲಿ ಇದೀವಿ. ನನ್ ಗಂಡ ಇಲ್ಲೇ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ.
ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಮೇಡಮ್. ಇವತ್ತು ನೀವಿಲ್ಲ ಅಂದಿದ್ರೆ ನನ್ನ ಮಗನ ಜೀವನ ಏನಾಗ್ತಿತ್ತೋ ಏನೋ. ಮತ್ತೆ ಅದೇ ಚಿಕ್ಕ ಸ್ಕೂಲಲ್ಲಿ ಓದ್ಬೇಕಾಗಿತ್ತು. ಒಂದ್ ವೇಳೆ ಹಾಗೆ ಆಗಿದ್ರೆ ಒಬ್ಳು ತಾಯಿಯಾಗಿ ಪ್ರತಿದಿನ ದುಃಖ ಪಡ್ತಿದ್ದೆ. ನೀವು ದೇವ್ರ ಹಾಗೆ ಬಂದು ನನ್ನ ಮಗನಿಗೆ ಫೀಸ್ ಕಟ್ಟಿದ್ರಿ. ನಿಮ್ ಋಣನ ನಾನು ಯಾವತ್ತಿಗೂ ತೀರ್ಸಕ್ಕಾಗಲ್ಲ. ಅಯ್ಯೋ ಬೇಡ. ಕೃಷ್ಣ ತುಂಬಾ ಚೆನ್ನಾಗಿ ಓದ್ತಾನೆ. ಇವನಂತ ಮಕ್ಳನ್ನ ಎನ್ಕರೇಜ್ ಮಾಡಿದ್ರೆ ಫ್ಯೂಚರ್ ಅಲ್ಲಿ ಸಮಾಜಕ್ಕೆ ಎಷ್ಟೋ ಉಪಯೋಗ ಆಗತ್ತೆ. ಎಷ್ಟೋ ಜನಕ್ಕೆ ಸಹಾಯ ಮಾಡ್ತಾರೆ, ಕಷ್ಟದಲ್ಲಿರೋರ್ನ ಸಪೋರ್ಟ್ ಮಾಡ್ತಾರೆ. ಕೃಷ್ಣನ್ಗೆ ತುಂಬಾ ಟ್ಯಾಲೆಂಟ್ ಇದೆ. ಕೃಷ್ಣನ್ ತರ ವ್ಯಕ್ತಿ ಈ ಸೊಸೈಟಿಗೆ ತುಂಬಾ ಮುಖ್ಯ. ತಿನ್ನೋಕೆ 2 ಹೊತ್ತು ಊಟ ಇಲ್ಲ. ಚೆನ್ನಾಗಿದ್ಯಾ? ತಾತ, ಸಾಂಬಾರ್ ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಇನ್ನೂ ಸ್ವಲ್ಪ ತಿನ್ನು ಕಂದ, ತಿನ್ನು. ತಿನ್ನು. ಹಾಗೆ ಮೊಮ್ಮಗನೆ, ಹೀಗ್ ಚೆನ್ನಾಗಿ ತಿಂದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾದ್ರೆ ನಾನು ಹೊಟ್ಟೆ ತುಂಬಾ ತಿಂತೀನಿ ತಾತ. ಶ್ಯಾಮ, ಶ್ಯಾಮ, ಏನಾಯ್ತು ಶ್ಯಾಮ? ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ರೀ. ಏನ್ ಹಾಕ್ಲಿ? ಸಾಂಬಾರ್ ಹಾಕ್ಲಾ? ಅನ್ನು ಪುಟ್ಟ ವಿಹಾರಿ, ಈ ಡ್ರೈ ಫ್ರೂಟ್ಸ್ ತಿನ್ನಪ್ಪ. ಬೇಡ ಅಜ್ಜಿ, ಈಗಷ್ಟೇ ಊಟ ಮಾಡ್ದೆ. ಈಗ ಇದ್ಯಾಕೆ? ಇದು ದೇಹಕ್ಕೆ ಬಲ ಕೊಡುತ್ತೆ ಕಂದ. ಇದರಲ್ಲಿ ನಮ್ಗೆ ಬೇಕಾಗಿರೋ ಪ್ರೋಟೀನ್ಸ್ ಇರುತ್ತೆ. ಇದನ್ನ ತಿಂದ್ರೆ ನಿನಗೆ ಶಕ್ತಿ ಬರುತ್ತೆ. ನಿಜನಾ ತಾತ? ನಿಜ ಕಂದ. ಚಿಕ್ಕ ವಯಸ್ಸಲ್ಲಿ ನಿಮ್ ದೊಡ್ಡಪ್ಪನ್ಗೆ, ನಿಮ್ ಡ್ಯಾಡಿಗೆ ಇದನ್ನೇ ತಿನ್ನಿಸ್ತಾ ಇದ್ವಿ. ಡ್ಯಾಡಿ, ನೀನು ಕೂಡ ತಿಂತಿದ್ಯಾ? ಹೌದು ಪುಟ, ನೀನು ಕೂಡ ತಿನ್ಬೇಕು. ಹಾಗಾದ್ರೆ ಓಕೆ, ಕೊಡು ಅಜ್ಜಿ. ಕೃಷ್ಣ ತುಂಬಾ ವೀಕ್ ಆಗಿದ್ದಾನೆ. ಟೈಮ್ ಕರೆಕ್ಟ್ ಆಗಿ ಫುಡ್ ತಿಂತಾನೋ ಇಲ್ವೋ? ಡ್ರೈ ಫ್ರೂಟ್ಸ್ ತಿಂದ್ರೆ ಅವನ ಆರೋಗ್ಯ ಚೆನ್ನಾಗಿರತ್ತೆ. ವಿಹಾರಿ, ಏನ್ ಮಮ್ಮಿ? ಈ ಬಾಕ್ಸ್ ಅಲ್ಲಿ ಡ್ರೈ ಫ್ರೂಟ್ಸ್ ಇದೆ. ನಾಳೆ ನೀನು ಈ ಬಾಕ್ಸ್ ನ ಸ್ಕೂಲಿಗೆ ತಗೊಂಡ್ ಹೋಗಿ ಕೃಷ್ಣನ್ ಕೊಡು. ಕೃಷ್ಣ ಯಾರು ಶ್ಯಾಮ? ಮಮ್ಮಿ, ಕೃಷ್ಣ ವಿಹಾರಿ ಕ್ಲಾಸ್ಮೇಟ್. ಇವತ್ತು ವಿಹಾರಿ ಟರ್ಮ್ ಫೀಸ್ ಕಟ್ಟಕ್ ಸ್ಕೂಲಿಗೆ ಹೋದಾಗ ಅಲ್ಲಿ ನಮ್ಗೆ ಕೃಷ್ಣ ಪರಿಚಯ ಆದ. ಹೌದತ್ತೆ, ಕೃಷ್ಣ ಸೇಮ್ ಶ್ರೀ ಕೃಷ್ಣನ ಹಾಗೆ ಹಾಡ್ ಹಾಡ್ದ. ಅವನ್ ಮುದ್ ಮಾತ್ ಕೇಳಿದ್ರೆ ನಂಗೆ ತುಂಬಾ ಖುಷಿ ಆಯ್ತು. ಕೃಷ್ಣನ್ ತಂದೆ ಏನ್ ಮಾಡ್ತಾರಪ್ಪ? ಅವರು ಡ್ರೈವರ್ ಆಗಿ ವರ್ಕ್ ಮಾಡ್ತಾರೆ ಡ್ಯಾಡಿ. ಒಬ್ಬ ಡ್ರೈವರ್ ಅಷ್ಟು ದೊಡ್ಡ ಸ್ಕೂಲಲ್ಲಿ ಮಗನ್ ಓದಿಸ್ತಾ ಇದ್ದಾನ? ಇಲ್ಲ ಡ್ಯಾಡಿ, ಕೃಷ್ಣ ತುಂಬಾ ಟ್ಯಾಲೆಂಟೆಡ್ ಮಗು. ನನ್ನ ಕಂಪನಿ ಸೇಲ್ಸ್ ದಿನ ಕಡಿಮೆ ಆಗ್ತಾ ಇದೆ. ಆ ಶ್ಯಾಮ ಕಂಪನಿ ಸೇಲ್ಸ್ ಹೆಚ್ಚಾಗ್ತಿದೆ. ಅವ್ರ ನಾಶ ಮಾಡಬೇಕು ಅಂತ ಪಾತಾಳಕ್ಕೆ ನುಗ್ಗಿದ್ರು ಅವ್ರೇನೋ ಇಂಚಾಗಿ ಹತ್ತಿ ನನ್ನೇ ಮೀರಿಸ್ತಿದ್ದಾರೆ. ಎಷ್ಟು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿದ್ರು, ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿದ್ರು, ಎಲ್ಲ ಫ್ಲಾಪ್ ಆಗ್ತಿದೆ ಬಿಟ್ರೆ ಅವ್ರನ್ನೇನು ಮಾಡೋಕ್ಕಾಗ್ತಿಲ್ಲ. ಇನ್ನೇನ್ ಮಾಡಿದ್ರೆ ಅವ್ರ ನಾಶ ಆಗ್ಬೋದು. ಆ ಕುಟುಂಬ ಸಂತೋಷವಾಗಿದ್ರೆ ನನಗ್ ನೋಡಕ್ಕಾಗ್ತಿಲ್ಲ. ಅವ್ರ ಸೋಲನ್ನ ನಾನ್ ನೋಡ್ಬೇಕು. ಕೃಷ್ಣ, ಹೋಮ್ವರ್ಕ್ ಮುಗಿತಾ? ಇಲ್ಲ ಅಮ್ಮ, ಇನ್ನ ಮಾಡ್ತಾ ಇದ್ದೀನಿ. ಮಾಡ್ಕೋ. ಕೃಷ್ಣ, ನೀನ್ ಬರ್ಕೊಳಪ್ಪ, ನಾನು ಹೋಗಿ ನೋಡ್ತೀನಿ.
ಸರಿ ಅಮ್ಮ. ಕೃಷ್ಣ, ಏನ್ ಮೇಡಮ್? ನಾನ್ ಕರೆದಿದ್ದು ನಿನ್ನಲ್ಲ, ಕೃಷ್ಣನ್ನ. ಬರಕ್ ಹೇಳು. ಕೃಷ್ಣ ಓದ್ತಾ ಇದ್ದಾನೆ ಮೇಡಮ್. ಪರವಾಗಿಲ್ಲ, ಬರಕ್ ಹೇಳು. ಏನಾದ್ರೂ ಕೆಲಸ ಇದ್ರೆ ನನಗೆ ಹೇಳಿ ಮೇಡಮ್, ನಾನ್ ಮಾಡ್ತೀನಿ. ಅದು ನೀನ್ ಮಾಡ್ಬೇಕಾಗಿರೋ ಕೆಲ್ಸ ಅಲ್ಲ, ಅವನ್ ಮಾಡ್ಬೇಕು. ಮೊದ್ಲು ಅವನ್ನ ಕರಿ. ಅಂದ್ರೆ ಅವ್ನ್ದಿನ್ನೂ ಹೋಮ್ವರ್ಕ್ ಮುಗ್ದಿಲ್ಲ ಅಂದ್ರೆ ಏನಾಗುತ್ತೆ ಹೇಳು ಪೂರ್ಣ. ಈಗ ಅವನೇನಾದ್ರೂ ಕಲೆಕ್ಟರ್ ಪ್ರಿಪೇರ್ ಆಗ್ತಿದಾನಾ, ಇಲ್ಲ ಡಾಕ್ಟರೇಟ್ ಓದ್ತಾ ಇದ್ದಾನಾ? ಇಲ್ಲ ಅಲ್ವಾ? ಇವತ್ ಒಂದಿನ ಹೋಮ್ವರ್ಕ್ ಮಾಡದೇ ಇದ್ರೆ ಏನೂ ಆಗೋದಿಲ್ಲ. ಮೊದ್ಲು ಅವನ್ನ ಕರಿ. ಸರಿ ಮೇಡಮ್. ಕೃಷ್ಣ, ಏನಮ್ಮ? ಮೇಡಮ್ ಕರೀತಾ ಇದ್ದಾರೆ, ಒಂದ್ಸಲ ಬರ್ತೀಯನಪ್ಪ? ಸರಿ ಅಮ್ಮ. ಏನ್ ಮೇಡಮ್ ಕರ್ದಿದ್ದು? ಪೂರ್ಣ, ನೀನ್ ಇವನ್ನ ಇಲ್ಲೇ ಬಿಟ್ಟು ಒಳಗ್ ಹೋಗಿ ಕೆಲ್ಸ ನೋಡ್ಕೊ. ಕೆಲ್ಸ ಮುಗಿದ್ಮೇಲೆ ನಾನೇ ಇವನ್ನ ಕಳಿಸ್ತೀನಿ. ಕಂದ ಕೃಷ್ಣ, ಏನಮ್ಮ? ಸ್ಕೂಲಲ್ಲಿ ಹೇಗೆ ಹೇಳ್ಕೊಡ್ತಾ ಇದ್ದಾರೆ? ಓ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರಮ್ಮ. ನಿನಗ್ ಪಾಠ ಎಲ್ಲ ಅರ್ಥ ಆಗ್ತಿದ್ಯಾ? ಅರ್ಥ ಮಾಡ್ಕೊಂಡು ಚೆನ್ನಾಗಿ ಓದ್ತಿದ್ದೀನಿ. ಅಮ್ಮ, ಇಲ್ಲಿ ನೋಡು ಹೆಂಗ್ ಬರ್ದಿದ್ದೀನಿ. ತುಂಬಾ ಚೆನ್ನಾಗಿ ಬರ್ದಿದ್ಯಾ ಕಂದ. ನಿನ್ಗೆ ಸ್ಕೂಲಲ್ಲಿ ಫ್ರೆಂಡ್ಸ್ ಯಾರಾದ್ರೂ ಸಿಕ್ಕಿದಾರಾ? ಹಾ, ಸಿಕ್ಕಿದ್ರಮ್ಮ. ಎಷ್ಟ್ ಜನ? ಎಲ್ರು. ಆದ್ರೆ ನನ್ಗೆ ವಿಹಾರಿ ಮಾತ್ರ ನನ್ ಬೆಸ್ಟ್ ಫ್ರೆಂಡ್. ಹೌದಾ ಕಂದ? ಹೌದಮ್ಮ. ವಿಹಾರಿಗೆ ಕಡಿಮೆ ಮಾರ್ಕ್ಸ್ ಬರುತ್ತೆ, ಅದಕ್ಕೆ ಅವ್ರ ಡ್ಯಾಡಿ, ಮಮ್ಮಿ ಮತ್ತೆ ಟೀಚರ್ ಎಲ್ರು ವಿಹಾರಿಗೆ ಹೇಳ್ಕೊಡು ಅಂತ ಹೇಳಿದ್ರು. ಹಾಗಾದ್ರೆ ಅವನಿಗೆ ನೀನ್ ಹೇಳ್ಕೊಡ್ತಿದ್ಯಾ? ಓ, ಕಲಿಸ್ತಿದ್ದೀನಮ್ಮ. ಆ ಕೃಷ್ಣನಿಗೆ ಕೂಡ ಹೇಳಿದೀನಿ, ವಿಹಾರಿಗೆ ಚೆನ್ನಾಗಿ ಓದೋಕೆ ಬರ್ಲಿ ಅಂತ. ಎಷ್ಟೇ ಆದ್ರೂ ನನ್ ಮಗ, ನನ್ ಮುದ್ದು ಬಂಗಾರ. ಏನಂದ್ರೆ? ಏನ್ ಶ್ಯಾಮ? ಏನ್ರಿ ಮಾಡ್ತಾ ಇದ್ದೀರಾ? ಫೋಟೋಸ್ ನೋಡ್ತಾ ಇದ್ದೆ. ಫೋಟೋಸಾ? ಯಾರ್ ಫೋಟೋಸ್ ರೀ? ನನ್ನ ಫ್ರೆಂಡ್ಗೆ ಮಗು ಹುಟ್ಟಿದೆ ಶ್ಯಾಮ, ಅವನು ಪಿಕ್ಸ್ ಕಳಿಸಿದಾನೆ. ನೋಡು ಎಷ್ಟು ಕ್ಯೂಟ್ ಆಗಿದೆ. ಪಾಪು ತುಂಬಾ ಚೆನ್ನಾಗಿದೆ, ಮುದ್ದಾಗಿದೆ. ಏನಂದ್ರೆ? ಹೇಳು ಶ್ಯಾಮ. ನಮ್ಗೆ ನಮಗ್ ಕೂಡ ಇಂಥ ಪಾಪು ಇದ್ರೆ ಚೆನ್ನಾಗಿರತ್ತಲ್ವಾ? ಈಗ ಡೆಲಿವರಿ ಆರಾಮಾಗತ್ತೆ, ಆದ್ರೆ ಆಮೇಲೆ ಅವ್ರಿಗೆ ಮಕ್ಕಳಾಗೋ ಚಾನ್ಸ್ ಇರೋದಿಲ್ಲ. ಸಾರಿ ಶ್ಯಾಮ, ನಿನಗೆ ಮಕ್ಕಳಾಗಲ್ಲ. ಈ ವಿಷಯ ನಿನಗೆ ನಾನು ಹೇಗೆ ಹೇಳಕ್ಕಾಗಲ್ಲ. ಯಾಕೆ, ಏನಾಯ್ತ್ರಿ ಸೈಲೆಂಟ್ ಆದ್ರಿ? ನಮ್ಗೆ ಪಾಪು ಬೇಡವಾ? ಅದೇ ಯೋಚನೆ ಮಾಡ್ತಾ ಇದ್ದೆ ಶ್ಯಾಮ. ಏನ್ ಗೊತ್ತಾ, ಮನೆಯಲ್ಲಿ ಗಂಡ್ ಮಕ್ಳು ಎಷ್ಟು ತುಂಟಾಟ ಮಾಡಿದ್ರು ಒಂದು ಹೆಣ್ಮಗು ಇದ್ರೆ ಒಂಥರ ಖುಷಿ. ಉದ್ದವಾದ ಲಂಗ ಬ್ಲೌಸ್ ಹಾಕೊಂಡು ಆ ಪುಟ್ ಪಾದ ಗೆಜ್ಜೆ ಹಾಕೊಂಡು ಮನೆಯೆಲ್ಲ ಓಡಾಡ್ತಿದ್ರೆ ಮನೆಯಲ್ಲಿ ಆ ಮಹಾಲಕ್ಷ್ಮಿ ಓಡಾಡ ಹಾಗಿರತ್ತೆ. ಹೌದು ಶ್ಯಾಮ, ನನಗೂ ಒಂದು ಪಾಪು ಇದ್ರೆ ಚೆನ್ನಾಗಿರತ್ತೆ ಅನ್ಸುತ್ತೆ, ನಿನ್ ಥರ.
ಈ ಸಲ ಫಸ್ಟ್ ರ್ಯಾಂಕ್ ಯಾರು ಬರ್ತಾರೆ? ಸೈಲೆನ್ಸ್. ಈ ಸಾರಿ ಫಸ್ಟ್ ರ್ಯಾಂಕ್ ಯಾರಿಗೆ ಬಂದಿದೆ ಹೇಳಿ? ಕೃಷ್ಣನ್ಗೆ. ಸೆಕೆಂಡ್ ರ್ಯಾಂಕ್ ರಾಮ್. ಥರ್ಡ್ ರ್ಯಾಂಕ್ ಉದಯ್. ಫೋರ್ತ್ ರ್ಯಾಂಕ್ ವೈಷ್ಣವ್. ಫಿಫ್ತ್ ರ್ಯಾಂಕ್ ವಿಹಾರಿ. ರ್ಯಾಂಕ್ ಬೇಕು ಅಂದ್ರೆ ಬೇಕಾಗಿರೋದು ದುಡ್ಡಲ್ಲ, ಓದ್ಬೇಕು ಅನ್ನೋ ಛಲ ಇರಬೇಕು ಅಂತ ಇವತ್ತು ನಮ್ಮ ಕೃಷ್ಣ ನಿರೂಪಿಸಿದಾನೆ. ಯಾವುದೋ ಚಿಕ್ಕ ಸ್ಕೂಲಲ್ಲಿ ಓದಿ ನಿಮ್ಗಳ ಜೊತೆ ಬಂದು ಪೈಪೋಟಿ ಮಾಡಿ ಕ್ಲಾಸ್ಗೆ ಫಸ್ಟ್ ಬಂದಿದ್ದಾನೆ. ಇದು ಸಾಮಾನ್ಯವಾದ ವಿಷಯ ಅಲ್ಲ, ಅವನಲ್ಲಿರೋ ಟ್ಯಾಲೆಂಟ್ ಅಂತ ಅದು. ಇವತ್ತು ನಾವೆಲ್ಲರೂ ಹೆಮ್ಮೆಯಿಂದ ಮಾತಾಡ್ಬೇಕಾಗಿರೋದು ನಮ್ ವಿಹಾರಿ ಬಗ್ಗೆ. ಯಾಕೆ ಅಂದ್ರೆ ಪ್ರತಿ ಸಾರಿ ಕಡೆನಲ್ಲಿ ಬರೋ ವಿಹಾರಿ ಈ ಸಾರಿ 5th ರ್ಯಾಂಕಲ್ಲಿ ಬಂದಿದ್ದಾನೆ. ಇದು ಎಲ್ರಿಗೂ ಸಾಧ್ಯವಾಗೋ ಮಾತಲ್ಲ. ಇದಕ್ಕೆಲ್ಲ ಕಾರಣ ನಮ್ ಕೃಷ್ಣ. ಅವನು ಓದ್ತಾ ವಿಹಾರಿ ಕೂಡ ಓದೋ ಹಾಗೆ ಮಾಡಿದ್ದಾನೆ. ಇವರಿಬ್ಬರ ಸ್ನೇಹದಿಂದಾನೇ ವಿಹಾರಿಗೆ ಒಳ್ಳೆ ಮಾರ್ಕ್ಸ್ ಬಂದಿರೋದು. ದೊಡ್ಡವ್ರು ಹೇಳಿದ ಹಾಗೆ ಒಳ್ಳೆ ಸ್ನೇಹ ಒಳ್ಳೆ ದಾರಿಲಿ ನಡೆಯೋ ಹಾಗೆ ಮಾಡತ್ತೆ, ಕೆಟ್ಟ ಸ್ನೇಹ ಕೆಟ್ಟ ದಾರಿಲಿ ಹೋಗೋ ಹಾಗೆ ಮಾಡತ್ತೆ. ಒಬ್ಬ ವ್ಯಕ್ತಿಗೆ ಉನ್ನತವಾಗಿರೋ ಭವಿಷ್ಯ ಬೇಕು ಅಂದ್ರೆ ಖಂಡಿತವಾಗ್ಲೂ ಕಷ್ಟಪಟ್ಟು ಚೆನ್ನಾಗಿ ಓದ್ಬೇಕು, ಒಳ್ಳೆಯವ್ರ ಸ್ನೇಹ ಮಾಡ್ಬೇಕು. ವಿಹಾರಿಗೆ ಕೃಷ್ಣನಂತ ಫ್ರೆಂಡ್ ಸಿಕ್ಕಿರೋದು ಅವನ ಅದೃಷ್ಟ. ನೀವು ಕೃಷ್ಣನ್ ಜೊತೆ ಫ್ರೆಂಡ್ಶಿಪ್ ಮಾಡಿ, ಅವನ ಥರನೇ ಓದಿ. ನೀವೆಲ್ಲರೂ ಚೆನ್ನಾಗಿ ಓದಿ ಫ್ಯೂಚರಲ್ಲಿ ಒಳ್ಳೆ ಪೊಸಿಷನಲ್ಲಿ ಇರಬೇಕು ಅನ್ನೋದೇ ನಮ್ಮ ಕೋರಿಕೆ, ಹಾಗೆ ನಿಮ್ಮ ತಂದೆ ತಾಯಿ ಆಸೆ ಕೂಡ. ಅದಕ್ಕೆ ಇನ್ಮೇಲಾದರೂ ನೀವೆಲ್ಲರೂ ಕೃಷ್ಣನ್ ಥರ ಓದಿನ ಮೇಲೆ ಶ್ರದ್ಧೆ ಇಡಿ. ಅಮ್ಮ, ಏಯ್ ನಿಂತ್ಕೋ. ಏನಿವನು ತುಂಬಾ ಖುಷಿಯಾಗಿದ್ದಾನೆ. ಕೃಷ್ಣ ಇಲ್ಬಾ. ಏನ್ ಮೇಡಮ್, ಯಾಕೆ ಕರ್ದಿದ್ದು? ನಿನ್ ಕೈಯಲ್ಲೇನೋ ಇದೆ, ಏನದು? ಓ ಇದಾ, ಪ್ರೋಗ್ರೆಸ್ ರಿಪೋರ್ಟ್ ಮೇಡಮ್. ಓಹೋ, ಇವನ್ ಸಂತೋಷಕ್ಕೆ ಕಾರಣ ಇದೇನಾ? ನೀನ್ ಚಿಕ್ಕ ಸ್ಕೂಲಲ್ಲಿ ಓದಿದ್ರು ತುಂಬಾ ಚೆನ್ನಾಗಿ ಓದ್ತಿದ್ಯಾ ಅಲ್ವಾ? ಈ ಸಲ ಎಷ್ಟು ಮಾರ್ಕ್ಸ್ ತೆಗ್ದಿದ್ಯಾ ಅಂತ ನೋಡೋಣ. ಒಂದ್ಸಲ ನೀನ್ ಪ್ರೋಗ್ರೆಸ್ ಕಾರ್ಡ್ ಕೊಡು. ಇದು ಪ್ರೈವೇಟ್ ಸ್ಕೂಲ್ ಅಲ್ವಾ? ಈ ಪ್ರೋಗ್ರೆಸ್ ರಿಪೋರ್ಟ್ ಇವನ್ ಹತ್ರ ಹೇಗೆ ಬಂತು? ಮೇ ಬಿ ಇದು ಇವಂದಲ್ವೇನೋ. ಇದ್ರ ಮೇಲೆ ನಿನ್ ಹೆಸರಿದೆಯಲ್ಲೋ? ಅದು ನಂದೇ ಮೇಡಮ್. ನಿಂದೇನಾ? ನೀನ್ ಓದ್ತಿರೋದು ಬೇರೆ ಸ್ಕೂಲ್ ಅಲ್ವಾ? ಇಲ್ಲ ಮೇಡಮ್, ಈ ಸ್ಕೂಲಲ್ಲೇ ಓದ್ತಿದ್ದೀನಿ. ನಿನ್ನ ಅಲ್ಯಾರ್ ಜಾಯಿನ್ ಮಾಡಿಸಿದ್ದು? ನಮ್ಮಮ್ಮ ಸೇರಿಸಿದ್ದು. ಪೂರ್ಣ, ಪೂರ್ಣ, ಬರ್ತಾ ಇದ್ದೀನಿ ಮೇಡಮ್. ಏನಾಯ್ತು ಮೇಡಮ್? ಕೃಷ್ಣ ಏನಾದ್ರೂ ತಪ್ಪು ಮಾಡಿದ್ನಾ? ತಪ್ಪು ಮಾಡಿದ್ದು ಅವನಲ್ಲ, ನೀನು. ನಾನೇನ್ ತಪ್ಪು ಮಾಡಿದೆ ಮೇಡಮ್? ಇದೇನು ಹೇಳು. ನನ್ ಮನೇಲೇ ಇದ್ದು ನನಗ್ ಗೊತ್ತಿಲ್ದೆ ಆ ಸ್ಕೂಲಿಗೆ ಸೇರ್ಸಿದ್ಯಾ ಅಂದ್ರೆ ಏನ್ ಅರ್ಥ? ನನ್ ಕಣ್ಣಿಗೆ ಬಿದ್ದಿದ್ದಕ್ಕೆ ಈಗ್ಲೇ ಗೊತ್ತಾಯ್ತು.
ಇಲ್ದೇ ಇದ್ರೆ ನೀನ್ ಯಾವತ್ತೂ ಹೇಳ್ತಾನೆ ಇರ್ಲಿಲ್ಲ ಅಲ್ವಾ? ಗುಟ್ಟಾಗಿ ಇವನ್ನ ಚಿಕ್ಕ ಸ್ಕೂಲಿಂದ ದೊಡ್ಡ ಸ್ಕೂಲ್ಗೆ ಶಿಫ್ಟ್ ಮಾಡಿದ್ಯಾ ಅಂದ್ರೆ ನೀನು ಮಾಮೂಲಿ ಹೆಂಗ್ಸೆ ಅಲ್ಲ. ನಿನಗೆ ತುಂಬಾ ಬುದ್ಧಿವಂತಿಕೆ ಇದೆ. ಇದನ್ನ ಬಿಟ್ಟು ಇನ್ನೇನಾದ್ರೂ ಮುಚ್ಚಿಟ್ಟಿದ್ಯಾ? ಮೇಡಮ್, ನನ್ನ ಕ್ಷಮಿಸಿ ಮೇಡಮ್. ನಿಮಗೆ ಹೇಳ್ದೆ ನಾನು ಯಾವ ಕೆಲಸನೂ ಮಾಡಲ್ಲ. ಮತ್ತಿದನ್ ಯಾಕೆ ಮುಚ್ಚಿಟ್ಟೆ? ನಿಮಗೆ ಹೇಳಬೇಕು ಅಂತ ತುಂಬಾ ಸಲ ಟ್ರೈ ಮಾಡಿದೆ. ನೀವು ನನ್ನ ಮಾತನ್ನೇ ಕೇಳಿಸ್ಕೊಳ್ಳಿಲ್ಲ. ಅವನನ್ನ ಪರೀಕ್ಷೆ ಬಿಡಿಸ್ಬೇಕು ಅಂತ ಅದಕ್ಕೆ ಒಂದು 500 ರೂಪಾಯಿ ಫೀಸ್ ಕಟ್ಬೇಕಂತೆ. ಆದ್ರೆ ಅದಕ್ಕೂ ಮುಂಚೆ ನಿಮ್ಗೊಂದು ವಿಷಯ ಹೇಳಬೇಕಿತ್ತು. ಅದೇ ಮೇಡಮ್, ಕೃಷ್ಣ ಸ್ಕೂಲ್ನ ಪೂರ್ಣ ಹೇಳ್ತಿರೋದು ನಿಜಾನೇ. ಕೃಷ್ಣ ಸ್ಕೂಲಿಂದ ಬರೋ ಟೈಮ್ ಆಯ್ತು, ಆದ್ರೂ ಕೂಡ ಇನ್ನೂ ಬಂದಿಲ್ವಲ್ಲ. ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು. ಏನಾಗಿರ್ಬೋದು? ಪೂರ್ಣ, ಹೇಳಿ ಮೇಡಮ್. ಇಲ್ಲೇನ್ ಮಾಡ್ತಿದ್ಯಾ? ಕೃಷ್ಣ ಇನ್ನೂ ಸ್ಕೂಲಿಂದ ಬಂದಿಲ್ಲ ಮೇಡಮ್. ಬರ್ತಾನೆ. ಬರ್ದೆ ಇನ್ನೆಲ್ಲಿ ಹೋಗ್ತಾನೆ? ಹಾಗಲ್ಲ ಮೇಡಮ್, ನನ್ಗೆ ಯಾಕೋ ಸ್ವಲ್ಪ ಭಯ ಆಗ್ತಿದೆ. ಭಯ ಯಾಕೆ? ದೊಡ್ಡ ಸ್ಕೂಲ್ಗೆ ಕಳಿಸ್ತಿದ್ಯಲ್ಲ, ಅಲ್ಲಿ ಮಕ್ಕಳ ಜೊತೆಲಿ ಯಾವ ಆಟದಲ್ಲಿ ಮುಳುಗಿದಾನೋ ಇಲ್ಲ ಇನ್ನೇನೋ ಮಾಡ್ತಿದ್ದಾನೋ ಏನೋ. ಅದಕ್ಕೆ ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ಯಾ? ಹಸ್ವಾದ್ಮೇಲೆ ಅವನೇ ಮನೆಗ್ ಬರ್ತಾನೆ ಬಿಡು. ಪೂರ್ಣ, ನಿನ್ಗೊಂದು ವಿಷಯ ಹೇಳ್ಬೇಕು. ಏನ್ ಮೇಡಮ್? ನೀನ್ ನಾಳೆ ಎಲ್ಲೂ ಹೋಗ್ಬೇಡ, ಮನೇಲೇ ಇರ್ಬೇಕು. ಅಂದ್ರೆ ಮೇಡಮ್ ಅದು... ಹೇಳು. ನಾಳೆ ಭಾನುವಾರ ಅಲ್ವಾ ಮೇಡಮ್? ಕೃಷ್ಣನ್ಗೆ ಸ್ಕೂಲ್ ಇರೋದಿಲ್ಲ, ಅದಕ್ಕೆ ಅವನನ್ನ ಝೂ ಪಾರ್ಕ್ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೆ. ಅವನ್ಗೆ ಝೂ ಪಾರ್ಕ್ ತೋರಿಸ್ದೇ ಇದ್ರೆ ಜಗತ್ತೇನ್ ಮುಳುಗೋಗಲ್ಲ. ಆದ್ರೆ ನೀನ್ ಮನೇಲಿ ಇಲ್ಲ ಅಂದ್ರೆ ನನಗ್ ಪ್ರಾಬ್ಲಮ್ ಆಗುತ್ತೆ. ಮೇಡಮ್, ಕರ್ಕೊಂಡು ಹೋಗ್ತೀನಿ ಅಂತ ಅವನಿಗೆ ಮಾತು ಕೊಟ್ಟಿದ್ದೆ. ಪರವಾಗಿಲ್ಲ, ಆಗಲ್ಲ ಅಂತ ಹೇಳು. ನಾಳೆ ನನ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ. ತುಂಬಾ ದಿನದ ನಂತರ ಎಲ್ಲ ಬರ್ತಿದ್ದಾರೆ. ನಮ್ಮನೇಲೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಅವ್ರನ್ನ ಕರ್ದಾಗೋಗಿದೆ. ನೀನು ಅವ್ರು ಹೋಗೋ ತನಕ ನಮ್ ಜೊತೆನೆ ಇರ್ಬೇಕು. ಮೇಡಮ್, ಕೃಷ್ಣನ ಝೂ ಪಾರ್ಕ್ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅವನಿಗೆ ಬೇಜಾರಾಗತ್ತೆ ಮೇಡಮ್. ಪೂರ್ಣ, ಹೇಳಿದ್ರೆ ಅರ್ಥ ಆಗಲ್ವಾ? ನಿನ್ ಮಗನ್ ಕರ್ಕೊಂಡು ನೀನ್ ಊರೆಲ್ಲ ತಿರುಗಿದ್ರೆ ಇಲ್ಲಿ ಕೆಲ್ಸ ಯಾರು ಮಾಡ್ತಾರೆ? ನಾಳೆ ಬಿಟ್ರೆ ಬೇರೆ ಯಾವತ್ತಾದ್ರೂ ತೋರಿಸ್ಬೋದು. ಆ ಝೂ ಪಾರ್ಕ್ ಯಾವಾಗ್ಲೂ ಅಲ್ಲೇ ಇರುತ್ತೆ, ಎಲ್ಲೂ ಓಡ್ ಹೋಗಲ್ಲ. ಆದ್ರೆ ನನ್ ಫ್ರೆಂಡ್ಸ್ ನಾಳೆ ಒಂದೇ ದಿನ ಇಂಡಿಯಾಲಿರ್ತಾರೆ, ಆಮೇಲೆ ಅಮೆರಿಕಾಗ್ ಹೊರಟೋಗ್ತಾರೆ. ನೀನೇನೇ ಆದ್ರೂ ಮನೇಲೇ ಇರ್ಬೇಕು. ಕೃಷ್ಣ, ಯಾಕಂದ ಇವತ್ತು ಲೇಟ್ ಆಯ್ತು? ಯಾಕಂದ್ರೆ ಇದನ್ ತಗೋ, ಇದನ್ ನೋಡು. ಇದನ್ ಯಾರು ಕೊಟ್ರು ಕಂದ? ನಾನು ಕ್ಲಾಸ್ ಫಸ್ಟ್ ಬಂದಿದ್ದೀನಲ್ಲಮ್ಮ, ಅದಕ್ಕೆ ವಿಹಾರಿ ಡ್ಯಾಡಿ ಇದನ್ನ ಗಿಫ್ಟ್ ಆಗಿ ಕೊಟ್ರು. ಅರರರೆ, ನೋಡಿದ್ಯಾ ಕಂದ? ಚೆನ್ನಾಗಿ ಓದಿದ್ರೆ ನಿನ್ನ ಎಲ್ರೂ ಮೆಚ್ಕೋತಾರೆ. ನಿನ್ಗೆ ಹೀಗೆ ಗಿಫ್ಟ್ಗಳು ಕೊಡ್ತಾರೆ ಕಂದ. ಅದಕ್ಕೆ ನೀನ್ ಯಾವಾಗ್ಲೂ ಹೀಗೆ ಓದ್ಬೇಕು. ಆಯ್ತಮ್ಮ. ಅಮ್ಮ, ನೀನ್ಯಾಕೆ ಡಲ್ ಆಗಿದ್ದೀಯ? ಅದು ಹೇಳಮ್ಮ. ನಾಳೆ ನಿನ್ನ ಝೂ ಪಾರ್ಕ್ ಕರ್ಕೊಂಡು ಹೋಗ್ತೀನಿ ಅಂದಿದ್ದೆ ಅಲ್ವಾ? ಹಾ, ಹೇಳಿದಿರಿ, ನನಗ್ ನೆನಪಿದೆ ಅಮ್ಮ. ಮೇಡಮ್ ಬೇಡ ಅಂದ್ರು ಕಂದ. ಹೇಳ್ತೀನಿ, ಒಂದೊಳ್ಳೆ ಫ್ರೆಂಡ್ಶಿಪ್ ಕತೆ ಹೇಳ್ತೀನಿ. ಸರಿ ಮಮ್ಮಿ. ತುಂಬಾ ವರ್ಷಗಳ ಹಿಂದೆ ಒಂದ್ ಕಾಡಲ್ಲಿ ಒಂದ್ ಆಮೆ, ಕಾಗೆ ಮತ್ತೆ ಇಲಿ ಇತ್ತು. ಇವ್ರ ಮೂರು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಅವರು ಪ್ರತಿದಿನ ಸಂಜೆ ಒಂದ್ ನದಿ ತಡದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಿದ್ವು. ಒಂದಿನ ಇವ್ರ ಹತ್ರಕ್ಕೆ ಒಂದ್ ಜಿಂಕೆ ಬಂದು, ನನ್ಗೆ ಫ್ರೆಂಡ್ಸ್ ಯಾರು ಇಲ್ಲ, ನಾನ್ ನಿಮ್ ಜೊತೆ ಫ್ರೆಂಡ್ಶಿಪ್ ಮಾಡ್ತೀನಿ ಅಂದಿದ್ದಕ್ಕೆ ಇವ್ರೆಲ್ಲ ಒಪ್ಕೊಂಡ್ರು. ಆಮೇಲೆ ಪ್ರತಿದಿನ ಅವ್ರ ಕೆಲ್ಸ ಅವ್ರು ಮಾಡ್ಕೊಂಡು ಆಹಾರಕ್ಕೋಸ್ಕರ ಎಲ್ಲೇ ಹೋದ್ರು ಸಂಜೆ ಮಾತ್ರ ನದಿ ಹತ್ರ ಬಂದು ಹರಟೆ ಹೊಡಿತಾ ಇದ್ವು. ಆದ್ರೆ ಒಂದಿನ ಜಿಂಕೆ ಬರ್ಲಿಲ್ಲ. ಓ ಹೌದಾ? ಎಲ್ಲಿಗೆ ಹೋಯ್ತು ಮಮ್ಮಿ? ಹೇಳ್ತೀನಿ ಕಂದ. ಆಗ ಜಿಂಕೆ ಬರ್ಲಿಲ್ಲ. ಅದೇನಾಯ್ತು ಅಂತ ಎಲ್ಲ ಯೋಚನೆ ಮಾಡ್ತಿದ್ರೆ ಕಾಗೆ ಹಾರ್ತಾ ಹೋಗಿ ಕಾಡೆಲ್ಲ ನೋಡ್ತಿದ್ರೆ ಒಂದ್ ಕಡೆ ಜಿಂಕೆ
ಒಂದ್ ಬಲೆಲಿ ಸಿಕ್ಕಾಕೊಂಡಿತ್ತು. ಹೌದಾ ಮಮ್ಮಿ? ಆಗ ಕಾಗೆ ಏನ್ ಮಾಡ್ತು? ಆಗ ಕಾಗೆ ತಿರ್ಗಾ ಇಲಿ ಆಮೆ ಹತ್ರ ಬಂದು ವಿಷಯ ಎಲ್ಲ ಅವ್ರಿಗೆ ಹೇಳ್ತು. ಆಗ ಎಲ್ರೂ ಸೇರಿ ಜಿಂಕೆ ಹತ್ರಕ್ ಓಡ್ ಹೋದ್ರು. ಇಲ್ಲಿ ಆ ಬಲೆ ಕಟ್ ಮಾಡಿದಿಕ್ಕೆ ಜಿಂಕೆ ತಪ್ಪಿಸ್ಕೊಂತು. ಹೇ, ಸೂಪರ್ ಸೂಪರ್ ಸೂಪರ್! ಜಿಂಕೆನ ಕಾಪಾಡ್ಬಿಟ್ರು. ಕತೆ ಇನ್ನು ಪೂರ್ತಿ ಆಗಿಲ್ಲಪ್ಪ, ಇನ್ನೂ ಇದೆ. ಅಷ್ಟೊತ್ತಿಗೆ ಅಲ್ಲಿ ಬೇಟೆಗಾರ ಬಂದ್ಬಿಟ್ಟ. ಇಲ್ಲಿ ಜಿಂಕೆ ಕಾಗೆ ಎಲ್ಲ ಹೋದ್ವು. ಆಮೆ ಅವನ್ಗೆ ಸಿಗ್ಬಿತ್ತು. ಪಾಪ ಆ ಆಮೆ ಮಮ್ಮಿ. ಹೌದಲ್ವಾ? ಅದಕ್ಕೆ ಹೇಗಾದ್ರೂ ಮಾಡಿ ಆಮೆನ ಬಿಡಿಸ್ಬೇಕು ಅಂತ ಜಿಂಕೆ ಇಲಿ ಕಾಗೆ ಎಲ್ರೂ ಸೇರಿ ಒಂದ್ ಪ್ಲಾನ್ ಮಾಡಿದ್ವು. ಏನ್ ಪ್ಲಾನ್ ಮಮ್ಮಿ? ಆ ಪ್ಲಾನ್ ಏನಂದ್ರೆ, ಬೇಟೆಗಾರ ಹೋಗೋ ದಾರಿಲಿ ಜಿಂಕೆ ಸತ್ ಹೋದ ಹಾಗೆ ಆಕ್ಟ್ ಮಾಡ್ತು. ಕಾಗೆ ಏನ್ ಮಾಡ್ತು ಅಂದ್ರೆ, ಸತ್ ಹೋಗಿರೋ ಜಿಂಕೆನ ಕುಕ್ಕಿ ತಿನ್ನೋ ಹಾಗೆ ನಟಿಸ್ತು. ಅದನ್ ನೋಡಿದ ಬೇಟೆಗಾರ ಜಿಂಕೆ ಸಿಕ್ತು ಅಂತ ಖುಷಿಯಿಂದ ಆಮೆ ಇರೋ ಚೀಲಾನ ಕೆಳಗ್ ಬಿಟ್ಟು ಜಿಂಕೆ ಕಡೆ ಓಡ್ ಹೋಗ್ತಾನೆ. ಪಕ್ಕದಲ್ಲಿರೋ ಇಲಿ ಆಮೆ ಇರೋ ಚೀಲ ಬಿಡಿಸಿ ಆಮೆ ಹೊರಗ್ ಬರೋ ಹಾಗೆ ಮಾಡ್ತು. ಮತ್ತೆ ಜಿಂಕೆ ಅವನ್ಗೆ ಸಿಕ್ತಾ ಮಮ್ಮಿ? ಇಲ್ಲ ಕಂದ, ಬೇಟೆಗಾರ ಜಿಂಕೆ ಹತ್ರ ಬರ್ತಿದ್ ಹಾಗೆ ಕಾಗೆ ಸ್ಲೋ ಆಗಿ ಕಾವ್ 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 ಅಂತ ಕೂಗ್ತಾ ಹಾರ್ ಹೋಯ್ತು. ಜಿಂಕೆನೂ ಎದ್ದು ಓಡ್ ಹೋಯ್ತು. ಅದು ನೋಡಿ ಬೇಟೆಗಾರ ನಿರಾಸೆಯಿಂದ ಚೀಲದ ಹತ್ರ ಬಂದ್ರೆ ಆ ಚೀಲದಲ್ಲಿ ಆಮೇನೂ ಇಲ್ಲ. ಕೃಷ್ಣ, ಅಲ್ಲಿ ಆ ಕಾಯಿನ್ನ ಹೊಡಿ. ಅದಲ್ಲ, ಇದು. ವೆರಿ ಗುಡ್, ತುಂಬಾ ಚೆನ್ನಾಗ್ ಆಡ್ದೆ. ಥ್ಯಾಂಕ್ಸ್ ಶ್ಯಾಮಮ್ಮ. ಕಂದ, ಇದನ್ನ ಹೊಡಿ. ಈಗ ಸರಿಯಾಗಿ ಆ ಕಾಯಿನ್ ನೋಡಿ ಹೊಡಿ. ಪುಟ್ಟ ವಿಹಾರಿ, ಅದಲ್ಲ, ಈ ಕಾಯಿನ್ ಹೊಡಿಬೇಕು. ಪುಟ್ಟ ವಿಹಾರಿ, ಈ ಕಾಯಿನ್ನ ಹಿಂಗ್ ಹೊಡೆದ್ರೆ ಖಂಡಿತ ರಿಂಗಿ ಹೋಗುತ್ತೆ. ಗೆಲ್ಲದ್ ನೀನೇ. ವೆರಿ ಗುಡ್, ವೆರಿ ಗುಡ್. ಕೃಷ್ಣ, ನೀನು ಕಾನ್ಸಂಟ್ರೇಷನ್ ಅಲ್ಲಿ ಆಡು. ಗೆಲ್ಬೇಕು ಅಂತ ನಾವ್ ನಂಬಿದ್ರೆ ಖಂಡಿತ ಗೆಲ್ತೀವಿ. ನಿನ್ ಮನ್ಸ್ ಹೇಗ್ ಹೇಳುತ್ತೋ ಹಾಗಾಡು. ಸರಿ ಶ್ಯಾಮಮ್ಮ. ಈ ಶ್ಯಾಮ ಏನು ತನ್ ಮಗನ್ನೇ ಸೋಲ್ಸೋಕ್ ಹೊರಟಿದ್ದಾಳೆ. ಕೃಷ್ಣನ್ಗೆ ಯಾಕೆ ಇಷ್ಟು ಸಪೋರ್ಟ್ ಮಾಡ್ತಾಳೆ? ಕೃಷ್ಣ, ಗೆದ್ದಿದ್ ನಾವೇ. ನಾನ್ ಸೋತಿದಲ್ಲ, ಬೇಕು ಅಂತಾನೆ ನೀವ್ ನನ್ನ ಸೋಲ್ಸಿದ್ದು. ವಿಹಾರಿ, ಕಂದ ವಿಹಾರಿ, ಇದು ಗೇಮ್ ಕಣೋ. ಇದ್ರಲ್ಲಿ ಸೋತ್ರೆ ನೀನ್ ಹೀಗ್ ಕೋಪ ಮಾಡ್ಕೋಬೋದಾ? ತಪ್ಪಲ್ವಾ? ಹೌದಪ್ಪ, ಹೀಗೆ ಗೇಮಲ್ಲಿ ಗೆಲುವು ಸೋಲು ಸಹಜ. ಇದಕ್ಕೆ ಹೀಗ್ ಮಾಡಬಾರ್ದು. ಕೂತ್ಕೋ, ಇನ್ನೊಂದು ಗೇಮ್ ಆಡೋಣಂತೆ. ನಾನು ಆಡಲ್ಲ. ನಿಮ್ಗೆ ಅವನೇ ಗೆಲ್ಬೇಕು ಅಲ್ವಾ? ಈಗ ಅವನು ಗೆದ್ನಲ್ಲ, ಈಗ ನಿಮಗ್ ಖುಷಿ ತಾನೆ? ಸಾರಿ ವಿಹಾರಿ, ನಾನು ಬೇಕಂತ ಗೆದ್ದಿಲ್ಲ. ನನ್ಗಿಂತ ನೀನೇ ಚೆನ್ನಾಗ್ ಆಡಿದ್ದು. ಆದ್ರೆ ಗೇಮಿಂಗ್ ಆಯ್ತು. ನಾವ್ ಇನ್ನೊಂದ್ ಗೇಮ್ ಆಡೋಣ ಬಿಡು. ನಾನು ಆಡಲ್ಲ. ಓ ಅದಾ, ಇಲ್ಲಿ ಗ್ರೀನ್ ಕಲರ್ ಇಲ್ಲ ಶ್ಯಾಮಮ್ಮ, ಅದಕ್ಕೆ ಕೊಡ್ಲಿಲ್ಲ. ಅಯ್ಯೋ ಸರಿ, ಒಳಗಡೆ ಹೊಸಾದಿದೆ, ನಾನು ಹೋಗಿ ತರ್ತೀನಿ ಇರು. ಇವನ್ ಚಿತ್ರ ತುಂಬಾನೇ ಚೆನ್ನಾಗಿದೆ. ಗ್ರೀನ್ ಕಲರ್ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲರೂ ಇವನನ್ನೇ ಹೊಗಳುತ್ತಾರೆ, ನನ್ನನ್ನು ಹೊಗಳದೇ ಇಲ್ಲ.
ಸಾರಿ ಕೃಷ್ಣ, ಗೊತ್ತಿಲ್ಲದೆ ಬಿದ್ಬಿಡ್ತು. ಪರವಾಗಿಲ್ಲ ವಿಹಾರಿ. ಏನ್ ಕೃಷ್ಣ, ಡ್ರಾಯಿಂಗ್ ಮೇಲೆ ಇಂಕ್ ಯಾಕೆ ಬಿದ್ದಿದೆ? ಏನಿಲ್ಲ ಶ್ಯಾಮಮ್ಮ, ಇಂಕ್ ಬಾಟಲ್ಗೆ ನನ್ನ ಕೈ ತಾಗಿ ಬಿದ್ಬಿಡ್ತು. ಅಯ್ಯೋ, ಅಬ್ಬಾ, ನನ್ನ ಹೆಸರು ಹೇಳಿಲ್ಲ. ಎಷ್ಟ್ ಕಷ್ಟಪಟ್ಟು ನೀನ್ ಡ್ರಾಯಿಂಗ್ ಮಾಡಿದ್ದೆ, ಹೀಗ್ ಮಾಡ್ಕೊಂಡಿದ್ಯಲ್ಲ, ನೋಡ್ಕೋಬೇಕಲ್ವಾ? ಪರವಾಗಿಲ್ಲ ಶ್ಯಾಮಮ್ಮ, ಮತ್ತೆ ಬಿಡಿಸ್ತಾ ಇದ್ದೀರಾ? ಕೃಷ್ಣನ್ ಗುಣ ಬಗ್ಗೆ ನನಗ್ ಗೊತ್ತತ್ತೆ. ತಪ್ಪನ್ನ ಸರಿ ಮಾಡೋ ಹುಡುಗ ಅವನು, ತಪ್ಪು ಕೆಲ್ಸ ಮಾಡೋವಂತನಲ್ಲ. ಅಂತ ದೊಡ್ಡ ವ್ಯಕ್ತಿತ್ವ ಇರೋ ಮಗು ಕೃಷ್ಣ. ನಾನವನ್ಗೆ ಹೆತ್ತ ತಾಯಿ ಅಲ್ದೇ ಇದ್ರು ತಾಯಿ ಹಾಗೆ ಪ್ರೀತಿಸೋಣ ಅನ್ಸುತ್ತೆ. ತಾಯಿ ಹಾಗಲ್ಲಮ್ಮ, ನೀನೇ ಅವನ ಹೆತ್ತ ತಾಯಿ ಅನ್ನೋ ಹಾಗೆ ಪ್ರೀತಿ ತೋರಿಸ್ತಿದ್ಯಾ. ಅತಿ ಪ್ರೇಮ ಮನುಷ್ಯನ್ಗೊಳ್ಳೇದಲ್ಲ. ಯಾವತ್ತಿದ್ರೂ ಅದರಿಂದ ಅನರ್ಥ ಆಗ್ಬಹುದು. ಅದಕ್ಕೆ ಯಾರ ಜೊತೆ ಎಷ್ಟಿರ್ಬೇಕೋ ಅಷ್ಟೇ ಇರ್ಬೇಕು. ಯಾರನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡಬೇಕು ಅನ್ನೋದು ನಮಗೂ ಒಳ್ಳೇದು, ಅವ್ರಿಗೂ ಒಳ್ಳೇದು. ನಾನ್ ಯಾಕೆ ಹೇಳ್ತಿದ್ದೀನಿ ಅಂತ ಚೆನ್ನಾಗಿ ಅರ್ಥ ಮಾಡ್ಕೊ. ಈಗ್ಲಾದ್ರೂ ಕೃಷ್ಣನ್ನ ಎಲ್ಲಿಡ್ಬೇಕು ಅಂತ ನೀನೇ ಯೋಚನೆ ಮಾಡು. ಯಾಕತ್ತೆ ಹೀಗೆ ಹೇಳ್ತಿದ್ದಾರೆ? ಡ್ರೈವರ್ ಮಕ್ಕಳಾದ್ರು, ನಮ್ಮ ಮಕ್ಕಳಾದ್ರು, ಮಕ್ಕಳು ಮಕ್ಕಳೇ ಅಲ್ವಾ? ಚಿಕ್ಕ ಮಕ್ಕಳ ಮೇಲೆ ಪ್ರೀತಿ ತೋರಿಸೋದು, ಇಷ್ಟ ಪಡೋದು ತಪ್ಪಲ್ವಲ್ಲ? ಕೃಷ್ಣನ ಬೇರೆ ಮಗು ಅಂತ ನೋಡಕ್ ಆಗ್ತಿಲ್ಲ. ಅವನ್ ನಮ್ಮನೆ ಮಗು ಹಾಗೆ ಎಲ್ರ ಜೊತೆ ಬೆರೀತಾ ಹೋಗ್ತಿದ್ದಾನೆ. ಯಾಕೆ ಶ್ಯಾಮಮ್ಮ, ನನ್ಗೋಸ್ಕರ ಎಷ್ಟು ಸ್ವೀಟ್ ಮಾಡಿದ್ದೀರಾ? ನಿಮ್ಗೆ ಕಷ್ಟ ಆಗಲ್ವಾ? ಕೃಷ್ಣನ್ಗೋಸ್ಕರ ಅಲ್ವಾ? ನನ್ಗೇನು ಕಷ್ಟ ಆಗಲ್ಲ, ತುಂಬಾ ಇಷ್ಟಪಟ್ಟೆ ಮಾಡ್ದೆ. ಏ ಕೃಷ್ಣ, ನಿನಗೆ ಇಷ್ಟೇ ಅಲ್ಲ, ಇನ್ ಏನೇ ಬೇಕು ಅಂದ್ರೂ ನಾಚಿಕೆ ಪಟ್ಕೊಳ್ದಂಗೆ ಕೇಳಬೇಕು. ಇಷ್ಟು ಸಾಕು ಸರ್, ನೀವು ತುಂಬಾ ಒಳ್ಳೆಯವರು. ನಮ್ಮಂತ ಮಕ್ಕಳು ನಿಮ್ಮಂತವ್ರ ಮನೆಗೆ ಬಂದ್ರೆ ಅಸಹ್ಯವಾಗಿ ನೋಡ್ತಾ ಇರ್ತಾರೆ. ಅಂತದ್ರಲ್ಲಿ ನನಗೆ ಓದೋದಿಕ್ಕೆ ಎಲ್ಲ ಕೊಡ್ಸಿದೀರಾ. ನಿಮ್ಮನೆ ಕರ್ಕೊಂಬಂದು ಸ್ವಂತ ಮನುಷ್ಯನ ತರ ನೋಡ್ಕೋತಿದ್ದೀರಾ. ದುಡ್ಡಲ್ಲಿ ಏನಿದೆ ಕೃಷ್ಣ, ಇವತ್ತಿರತ್ತೆ ನಾಳೆ ಹೋಗುತ್ತೆ. ಆದ್ರೆ ಮನುಷ್ಯತ್ವ ಮಾತ್ರ ಯಾವಾಗ್ಲೂ ಜೊತೆಲೇ ಇರತ್ತೆ. ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ತಾ ಇರ್ಬೇಕು. ಎಲ್ರೂ ನಮ್ಗೆ ಗೌರವ ಕೊಡೋ ಹಾಗೆ ಮಾಡ್ಬೇಕು. ಜೀವನದಲ್ಲಿ 10 ಜನರಿಗೆ ಒಳ್ಳೇದ್ ಮಾಡ್ಬೇಕು ಅಂದ್ರೆ, ಹೆಲ್ಪ್ ಮಾಡ್ಬೇಕಾದ್ರೆ ಮೊದ್ಲು ನಾವ್ ಒಳ್ಳೆ ಸ್ಥಿತಿಯಲ್ಲಿರ್ಬೇಕು. ಅದಕ್ಕೆ ನೀನ್ ಚೆನ್ನಾಗ್ ಓದಿ ದೊಡ್ಡ ಕೆಲ್ಸಕ್ ಸೇರ್ಬೇಕು. ಸರಿ ಶ್ಯಾಮಮ್ಮ. ಕೃಷ್ಣ, ನೀನು ವಿಹಾರಿಗೂ ಕೂಡ ಎಲ್ಲ ಕಲ್ಸು. ನೀವಿಬ್ರುವೆ ಯಾವತ್ತೂ ಜೊತೆಗೆ ಹೀಗೆ ಸಂತೋಷವಾಗಿರ್ಬೇಕು. ಓಕೆ ಸರ್. ವಿಹಾರಿ ನನ್ಗೆ ಬೆಸ್ಟ್ ಫ್ರೆಂಡ್. ಸರಿ, ಇವಾಗ ಹೊರಡೋಣವಾ? ಇದು ನಿಮ್ ಹತ್ರ ಹೇಗ್ ಬಂತು? ನಾನೇ ತಗೊಂಡಿದ್ದು. ನನ್ನ ಫೋನಲ್ಲಿ ಚಾರ್ಜಿಂಗ್ ಮುಗ್ದೋಗಿತ್ತು. ಅರ್ಜೆಂಟಾಗಿ ಒಂದು ಕಾಲ್ ಮಾಡಬೇಕಿತ್ತು, ಅದಕ್ಕೆ ನಿನ್ನ ಫೋನ್ನ ತಗೊಂಡಿದ್ದು. ಆದ್ರೆ ನೀನ್ ಹೀಗೆ ಮಾಡ್ತೀಯ ಅನ್ಕೊಳ್ಳಿಲ್ಲ. ಪಾಪ ಕೃಷ್ಣ, ಅವನ ಮೇಲೆ ಆರೋಪ ಮಾಡೋಕೆ ಹೇಗೆ ಮನ್ಸು ಬಂತು? ನನ್ನನ್ನು ಕ್ಷಮಿಸಿ. ಫೋನ್ ಕಳೆದೋಯ್ತು ಅನ್ನೋ ಗಾಬರಿಲಿ ನಾನು ಸ್ವಲ್ಪ ಆವೇಶ ಪಟ್ಬಿಟ್ಟೆ. ಸಾರಿ ಕೃಷ್ಣ, ನನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು. ಪರವಾಗಿಲ್ಲ ತಾತ. ನೋಡಿದ್ರ ಅತ್ತೆ, ಕೃಷ್ಣ ಯಾವತ್ತೂ ತಪ್ಪು ಮಾಡಲ್ಲ. ಸಾರಿ ಕೃಷ್ಣ. ನೀವು ಕೂಡ ಏನ್ ಶ್ಯಾಮಮ್ಮ, ವಸಂತಮ್ಮ ಬೇಕಂತ ಏನ್ ಮಾಡಿಲ್ವಲ್ಲ, ಟೆನ್ಷನಲ್ಲಿ ಮಾಡಿದಷ್ಟೇ. ಸಾರಿ ಕೃಷ್ಣ, ಇದೆಲ್ಲ ನೀನೇನ್ ಮನ್ಸಲ್ಲಿ ಇಟ್ಕೋಬೇಡ.
ನಂಗಿದೆಲ್ಲ ಮಾಮೂಲಿ. ಅದನ್ನೆಲ್ಲ ತಲೆಯಿಂದ ತೆಗ್ದ್ಬಿಟ್ಟಿದೀನಿ. ನೀವು ಕೂಡ ಬಿಟ್ಬಿಡಿ. ಸರಿ ಕೃಷ್ಣ, ಹೋಗಣ್ವಾ? ಸರಿ. ಬಾ. ಬಾಯ್ ತಾತ. ಬಾಯ್ ಕೃಷ್ಣ. ಬಾಯ್ ವಸಂತಮ್ಮ. ನಡಿ ಕೃಷ್ಣ. ಇದು ಸಾಕಾಗಲ್ಲ ಮೇಡಮ್. ಏನು, ನಿನಗ್ ಕೊಡ್ತೀನಿ ಅಂದಿದ್ಕಿಂತ ಜಾಸ್ತಿ ಕೊಟ್ನಲ್ಲ. ಕೊಟ್ರಿ ಮೇಡಮ್, ಆದ್ರೆ ಕೀ ಮಾಡೋನು ತುಂಬಾ ಪ್ರಾಬ್ಲಮ್ ಮಾಡ್ದ. ಡೂಪ್ಲಿಕೇಟ್ ಕೀ ಮಾಡಲ್ಲ ಅಂದ್ರೆ ಮಾಡಲ್ಲ ಅಂದ. ಮತ್ತೆ ಈ ಕೀನ ಹೇಗ್ ಮಾಡ್ದೋ? ಅವನ್ ಕಾಲು ಹಿಡಿದು ಬೇಡ್ಕೊಂಡಿದ್ದಕ್ಕೆ ಕೊನೆಗೆ ಮಾಡ್ತೀನಿ ಅಂದ. ಆದ್ರೆ ಅವನು ದುಡ್ಡು ಜಾಸ್ತಿ ಕೇಳ್ದ ಮೇಡಮ್. ನಾನು ಕೊಟ್ಟು ಬಂದಿದ್ದೀನಿ. ಸರಿ, ಏನೇ ಆದ್ರೂ ನನಗ್ ಕೀ ತಂದು ಕೊಟ್ಟಿದ್ಯಲ್ಲ, ತಗೋ. ತುಂಬಾ ಥ್ಯಾಂಕ್ಸ್ ಮೇಡಮ್. ಇಟ್ಸ್ ಓಕೆ. ಅಖಿಲ್ ತನ್ನ ಮಗನ್ನ ಕರ್ಕೊಂಡು ಬರಕ್ಕೆ ಸ್ಕೂಲ್ಗೆ ಹೋಗೋ ಟೈಮ್ ಆಗ್ತಿದೆ ಮೇಡಮ್. ಬೇಗ ಈ ಕಾರ್ನ ಕೊಡ್ಬೇಕು ಮೇಡಮ್, ಇಲ್ದಿದ್ರೆ ಅನುಮಾನ ಬರುತ್ತೆ. ಬೇಗ ಹೋಗು, ಅಖಿಲ್ಗೆ ಯಾವ ಅನುಮಾನನೂ ಬರಬಾರ್ದು. ಓಕೆ ಮೇಡಮ್, ಬರ್ತೀನಿ ಮೇಡಮ್. ಇದು ನಿಮ್ ಹತ್ರ ಇಟ್ಕೊಳ್ಳಿ. ನಾನ್ ಹೇಳಿದ್ ನೆನ್ಪಿದ್ಯಲ್ಲ? ನೆನ್ಪಿದೆ ಮೇಡಮ್. ನೀವೇನಾದ್ರೂ ತಪ್ಪು ಮಾಡಿದ್ರೆ ನಿಮ್ಮನ್ನ ಏನ್ ಮಾಡ್ತೀನಿ ಅಂತ ನನಗ್ ಗೊತ್ತಿಲ್ಲ. ಬುದ್ಧಿ ಸರಿ ಇಟ್ಕೊಂಡು ಸ್ವಲ್ಪ ಹುಷಾರಾಗಿರಿ. ಸಿಂಪಲ್ ಅಂತ ಕೇರ್ಲೆಸ್ ಮಾಡಬೇಡಿ. ನೀವು ಹೇಳೋ ಕೆಲಸನ ಪರ್ಫೆಕ್ಟ್ ಆಗಿ ಕಂಪ್ಲೀಟ್ ಮಾಡ್ತೀವಿ ಮೇಡಮ್. ನೀವು ಆರಾಮಾಗಿರಿ. ಪ್ರತಿ ಕ್ಷಣ ಆಗಿಂದಾಗ್ಲೇ ಅಲ್ಲಿ ಏನಾಗುತ್ತೋ ಅಂತ ನಿಮಗೆ ತಿಳಿಸ್ತಾನೆ ಇರ್ತೀವಿ ಮೇಡಮ್. ಸರಿ, ಈಗ ನೀವ್ ಹೊರಡಿ. ಓಕೆ ಮೇಡಮ್. ಮೇಡಮ್. ಏನು, ದುಡ್ಡು ಬೇಕಾ? ಕೆಲ್ಸ ಪೂರ್ತಿ ಆದ್ಮೇಲೆ ಕೊಡ್ತೀನಿ ಅನ್ನಲ್ಲ. ದುಡ್ಡು ನಿಮ್ಮ ಹತ್ರ ಇದ್ರೆ ಎಲ್ಲಿ ಹೋಗುತ್ತೆ ಮೇಡಮ್? ಮತ್ತೇನು? ಕಾಲ್ಸ್ನ, ಮೊಬೈಲ್ ಸಿಗ್ನಲ್ಸ್ನ ಟ್ರ್ಯಾಪ್ ಮಾಡದೇ ಇರೋ ತರ ಒಂದ್ ಫೋನ್ ಬೇಕು ಅಂತ ಹೇಳಿದ್ರಲ್ಲ. ತಂದಿದ್ದೀರಾ? ತಂದಿದೀವಿ ಮೇಡಮ್. ತಗೊಳ್ಳಿ. ರಾಂಗ್ ಪ್ರೂಫ್ಸ್ ಮೇಲೆ ಸಿಮ್ ಕಾರ್ಡ್ ತಗೊಂಡ್ ಬಂದಿದೀವಿ. ನಾವು ಮಾಡೋ ಈ ಕೆಲಸದಲ್ಲಿ ಯಾರಿಗೇ ಫೋನ್ ಮಾಡೋದಿದ್ರು ಈ ಫೋನಿಂದಾನೇ ಮಾಡಿ ಮೇಡಮ್. ಯಾವ ಪ್ರಾಬ್ಲಮೂ ಆಗಲ್ಲ. ಸರಿ, ಇನ್ ನೀವ್ ಹೊರಡಿ. ಟೇಕ್ ಕೇರ್. ಓಕೆ ಮೇಡಮ್. ಶ್ಯಾಮ, ನಿನ್ ಮೇಲಿರೋ ಕೋಪ, ದ್ವೇಷ, ಹಗೆ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇಲ್ದಿದ್ರೆ ಇದ್ ಮಾಡು, ಅದ್ ಮಾಡು, ಅದು ತಪ್ಪು, ಇದು ತಪ್ಪು ಅಂತ ಈ ಐಶ್ವರ್ಯಗೆ ನೀತಿ ಪಾಠ ಹೇಳ್ತೀಯಾ? ಶ್ಯಾಮ, ನಿನ್ ಕತೆ ಮುಗ್ಸಕ್ಕೆ ನನ್ ಕೈಲಿರೋ ಆಯುಧ ಏನು ಗೊತ್ತಾ? ಅಖಿಲ್ ಕಾರ್ ಕೀ. ಇದ್ರಿಂದಾನೇ ನಿನ್ ಈ ಜೀವನದಲ್ಲಿರೋ ಸಂತೋಷನೆಲ್ಲ ಮಾಯ ಮಾಡಿ ದುಃಖನೇ ತುಂಬ್ತೀನಿ. ವೇಟ್ ಅಂಡ್ ಸಿ. ಶ್ಯಾಮ, ನಾನು ಇವಾಗ ಆಫೀಸಿಗೆ ಹೋಗ್ತಾ ಇಲ್ಲ. ಮತ್ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಮ್ ಕಂಪನಿಗೆ ಸಂಬಂಧಪಟ್ಟಿರೋ ಟ್ಯಾಕ್ಸ್ ಕೆಲವು ಪೆಂಡಿಂಗ್ ಅಲ್ಲಿದೆ. ಅದನ್ನ ಕ್ಲಿಯರ್ ಮಾಡಕ್ಕೆ ಟ್ಯಾಕ್ಸ್ ಆಫೀಸಿಗೆ ಹೋಗ್ತಾ ಇದ್ದೀನಿ. ಅಂದ್ರೆ ಇವತ್ತು ಕಂಪ್ನಿಗೆ ಹೋಗಲ್ವಾ? ಹೋಗ್ತೀನಿ ಶ್ಯಾಮ. ಟ್ಯಾಕ್ಸ್ ಪೇ ಮಾಡಿ ಅಲ್ಲಿಂದ ಕಂಪನಿಗೆ ಹೋಗಿ ಅಲ್ಲಿರೋ ವರ್ಕ್ ಎಲ್ಲ ಫಿನಿಶ್ ಮಾಡ್ಕೊಂಡು ವಿಹಾರಿ ಸ್ಕೂಲ್ ಹತ್ರ ಹೋಗಿ ಅವನ್ನ ಕರ್ಕೊಂಡ್ ಬರ್ತೀನಿ. ಸರಿ, ವರ್ಕ್ ಎಲ್ಲ ಪೂರ್ತಿ ಮುಗಿಸ್ಕೊಂಡು ಸ್ಕೂಲ್ ಹತ್ರ ಹೋಗಿ. ಲೇಟ್ ಆದ್ರೆ ವಿಹಾರಿ ಹೆದರ್ಕೋತಾನೆ. ಓಕೆ, ಸರಿ ಶ್ಯಾಮ, ಬಾಯ್. ನಿಮ್ ಮಗ ಬೇಕು ಅಂತಾನೆ ತುಂಬಾ ಕ್ರೂಯಲ್ ಆಗಿ ಆ ಕೆಲಸ ಮಾಡಿದ್ದಾರೆ. ಆಕ್ಸಿಡೆಂಟ್ ಆಗಿರೋರ ಹೆಸರು ವನಜಾಕ್ಷಿ. ವನಜಾಕ್ಷಿನ ಈಗ ಅವರು ಹಾಸ್ಪಿಟಲ್ ಅಲ್ಲಿ ಸಾವು ಬದುಕಿನ ಮಧ್ಯೆ ಇದ್ದಾರೆ.
ಇಲ್ಲ ಇನ್ಸ್ಪೆಕ್ಟ್ರೆ, ಇದೆಲ್ಲ ಸುಳ್ಳು. ನನ್ನ ಮಗ ಅಂತವನಲ್ಲ ಸರ್. ಆಕೆಗೂ ನಮಗೂ ಯಾವ ಶತ್ರುತ್ವನೂ ಇಲ್ಲ ಸರ್. ಅಖಿಲ್ ಅವಳನ್ನ ಸ್ವಂತ ಅಕ್ಕನ ತರ ನೋಡ್ಕೊಂತಾನೆ. ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್. ಆಕ್ಸಿಡೆಂಟ್ ಮಾತ್ರ ನಿಮ್ಮ ಅಖಿಲೇ ಮಾಡಿದ್ದು. ಯಾವ ಪ್ರೂಫ್ ಇಲ್ಲದೆ ನೀವು ಹೇಗೆ ಹೇಳ್ತೀರಿ ಸರ್? ಪ್ರೂಫ್ ಇಲ್ಲ ಅಂತ ಯಾರು ಸರ್ ಹೇಳಿದ್ದು? ಎಲ್ಲ ಕ್ಲಿಯರ್ ಆಗೇ ಇದೆ. ನಮಗೆ ವಿಷಯ ಗೊತ್ತಾದ್ಮೇಲೆ CCTV ಫುಟೇಜ್ ಅನ್ನ ನೋಡಿದ್ವಿ. ಅದರಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಕಾರ್ ನಿಮ್ಮ ಮಗಂದೆ. ಅಷ್ಟು ಮಾತ್ರನೇ ಅಲ್ಲ, ಡ್ರೆಸ್ ಕೂಡ ಮ್ಯಾಚ್ ಆಗ್ತಿದೆ. ನೀವೇನೇ ಹೇಳಿ ಸರ್, ನಾನಂತೂ ನಂಬಲ್ಲ. ಮಕ್ಕಳ ಮೇಲಿರೋ ಮಮಕಾರಕ್ಕೆ ಅವ್ರೇನೇ ತಪ್ಪು ಮಾಡಿದ್ರು ಹೆತ್ತವರು ನಂಬೋದಿಲ್ಲ. ಇದನ್ನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ನೋಡಿದ್ರಲ್ಲ ಸರ್, ಈಗೇನ್ ಹೇಳ್ತೀರಾ? ಹಲೋ ಮೇಡಮ್, ಹೇಳಿ. ಎಲ್ಲಿದ್ದೀರಾ? ನೀವು ಹೇಳಿದ ಹಾಗೆ ಅಖಿಲ್ ಮನೆ ಮುಂದೆನೇ ಇದೀವಿ ಮೇಡಮ್. ಅಖಿಲ್ ಹೊರಗಡೆ ಬನ್ನ? ಇನ್ನೂ ಬರ್ಲಿಲ್ಲ ಮೇಡಮ್. ಬರ್ಲಿಲ್ವಾ? ನೀವ್ ಕರೆಕ್ಟ್ ಆಗಿ ನೋಡಿದ್ರಾ? ನೋಡಿದ್ವಿ ಮೇಡಮ್. ಅವನ್ ಕಾರ್ ಕೂಡ ಇಲ್ಲೇ ಇದೆ. ನಮ್ಮನ್ನ ನಂಬಿ. ಸರಿ ಸರಿ, ನಾನ್ ಹೇಳೋದನ್ನ ಕರೆಕ್ಟ್ ಆಗಿ ಕೇಳು. ಅಕ್ಕಪಕ್ಕ ತುಂಬಾ ಜನ ಇರ್ತಾರೆ, ನೋಡ್ಕೊಂಡ್ ಕೆಲ್ಸ ಮಾಡಿ. ಅಷ್ಟೇ ಅಲ್ಲ, ಆ ಶ್ಯಾಮ ತುಂಬಾ ಬುದ್ಧಿವಂತೆ. ಅವಳ ಕಣ್ಣಿಗೆ ಬಿದ್ರೆ ಕೆಲ್ಸ ಎಲ್ಲ ಕೆಟ್ಟ ಹೋಗುತ್ತೆ. ಅದಕ್ಕೆ ನೀವ್ ತುಂಬಾ ಹುಷಾರಾಗಿರ್ಬೇಕು. ನಾನ್ ಮಾಡಿರೋ ಪ್ಲಾನ್ ಏನೇ ಆದ್ರೂ ಸಕ್ಸಸ್ ಆಗ್ಬೇಕು. ನೋ ಪ್ರಾಬ್ಲಮ್ ಮೇಡಮ್, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಎಲ್ಲ ನಾವು ನೋಡ್ಕೋತೀವಿ. ನಿಮ್ ಕೆಲಸದಲ್ಲಿ ಯಾವ ವ್ಯತ್ಯಾಸ ಆಗ್ದಿದ್ದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಗುಡ್. ಅಖಿಲ್ ಹೊರಗಡೆ ಬಂದ್ಮೇಲೆ ಏನ್ ಮಾಡ್ಬೇಕು ನೆನ್ಪಿದ್ಯಲ್ಲ? ನೆನ್ಪಿದೆ ಮೇಡಮ್. ಆಮೇಲೂ ಕೂಡ ಅವನ್ ಏನ್ ಮಾಡ್ತಾನೆ, ಅವನ್ ಮೂವ್ಮೆಂಟ್ಸ್ ಏನು ಅಂತ ಪ್ರತಿ ಹೆಜ್ಜೆ ಅಬ್ಸರ್ವ್ ಮಾಡ್ತಾ ನನಗೆ ಅಪ್ಡೇಟ್ ಮಾಡಿ. ಓಕೆ ಮೇಡಮ್. ಓಕೆ, ಟೇಕ್ ಕೇರ್. ಏನಾಯ್ತು ಡ್ಯಾಡಿ? ನನ್ನ ಯಾಕೆ ಅರೆಸ್ಟ್ ಮಾಡಿದಾರಂತೆ? ಆಕ್ಸಿಡೆಂಟ್ ಕೇಸಲ್ಲಿ ನಿನ್ನ ಅರೆಸ್ಟ್ ಮಾಡಿದಾರಪ್ಪ. ಆಕ್ಸಿಡೆಂಟಾ? ನೋಡು ಅಖಿಲ್, ಈ ಆಕ್ಸಿಡೆಂಟ್ ನೀನ್ ಮಾಡಿದ್ಯಾ ಅಂದ್ರೆ ನಾನ್ ನಂಬೋಕಾಗ್ತಿಲ್ಲಪ್ಪ. ಆದ್ರೆ ಡ್ಯಾಡಿ, ನಾನು ಆಕ್ಸಿಡೆಂಟ್ ಮಾಡೋದಂದ್ರೇನು? ಇದೆಲ್ಲ ನನ್ಗೇನು ಗೊತ್ತಿಲ್ಲ ಡ್ಯಾಡಿ, ನನ್ನ ನಂಬಿ. ಮಾವ, ನೀವು ಅವ್ರ ಮೇಲೇನೆ ಅನುಮಾನ ಪಡ್ತಿದ್ದೀರಾ? ಇಲ್ಲ ಕಣಮ್ಮ, ನನ್ ಮಗನ ಮೇಲೆ ಅನುಮಾನ ಪಡೋಷ್ಟು ಮೂರ್ಖ ನಾನಲ್ಲ. ಆದ್ರೆ ಸಾಕ್ಷಿಗಳು ಕಣ್ಮುಂದೆನೆ ಇದ್ದಾಗ ನಾನು ಏನ್ ಮಾಡೋಕ್ಕಾಗ್ತೇಳು? ನೀನ್ ಆಕ್ಸಿಡೆಂಟ್ ಮಾಡಿರೋದು ವನಜಾಕ್ಷಿನ ಕಣೋ. ಹೇಳು, ಅಖಿಲ್ ಹೊರಟಿದಾನಾ? ಮೇಡಮ್, ನಾವು ಅವನನ್ನೇ ಫಾಲೋ ಮಾಡ್ಕೊಂಡು ಬಂದ್ವಿ. ಆಫೀಸಿಗೆ ಹೋಗ್ತಿದಾನಾ, ಕಂಪ್ನಿಗೆ ಹೋಗ್ತಿದಾನಾ? ನಾವು ಅಂದ್ಕೊಂಡ ಹಾಗೆ ಮೊದಲು ಆಫೀಸಿಗೆ ಬಂದಿದ್ದಾನೆ ಮೇಡಮ್. ಇದೇ ಅಲ್ವಾ ನನ್ಗೂ ಬೇಕಾಗಿತ್ತು. ಓಕೆ, ನೀವ್ ಹುಷಾರಾಗಿ ಅಬ್ಸರ್ವ್ ಮಾಡ್ತಾ ಫಾಲೋ ಮಾಡಿ. ಓಕೆ ಮೇಡಮ್, ನೀವು ಕೂಡ ರೆಡಿಯಾಗೇ ಇರಿ. ಓಕೆ. ಅಖಿಲ್ ಪುಟ್ಟ, ಟ್ಯಾಕ್ಸ್ ಪೇ ಮಾಡೋದಿಕ್ಕೆ ಆಫೀಸಿಗೆ ಹೋದ್ಯಾ? ಇರು, ನಾನ್ ಕೂಡ ಬರ್ತೀನಿ. ಸಿಸಿ ಫುಟೇಜು ಕ್ಲಿಯರ್ ಆಗಿದೆ. ಈಗ ವನಜಾಕ್ಷಿ ಹಾಸ್ಪಿಟಲ್ ಅಲ್ಲಿ ಜೀವಕ್ಕಾಗಿ ಒದ್ದಾಡ್ತಾ ಇದ್ದಾಳೆ ಅಂತ SI ಹೇಳ್ತಿದ್ದಾರೆ. ಏನಪ್ಪ ಇದೆಲ್ಲ? ನೀನ್ ಅವಳನ್ನ ಅಕ್ಕ ಅಕ್ಕ ಅಂತ ಬಾಯಿ ತುಂಬಾ ಕರೀತಿದ್ದಲ್ಲ, ಅಂತ ಅಕ್ಕನ್ಗೆ ಇಂಥ ಆಪತ್ನ ಹೇಗ್ ಮಾಡಿದೆ? ಡ್ಯಾಡಿ, ಪ್ಲೀಸ್ ಡ್ಯಾಡಿ, ಹಾಗೆ ಹೇಳ್ಬೇಡಿ. ನಾನು ಯಾವ ತಪ್ಪು ಮಾಡಿಲ್ಲ, ನನ್ನ ನಂಬಿ. ನೀನ್ ಯಾವ ತಪ್ಪು ಮಾಡದೇ ಇದ್ರೆ
CCTV ಫುಟೇಜು ನಿನ್ ವಿರುದ್ಧವಾಗಿ ಯಾಕಿದೆ? ಆ ಫುಟೇಜ್ ಅಲ್ಲಿ ಏನಿದೆ? ವನಜಾಕ್ಷಿ ಗುದ್ದಿರೋದು ನಮ್ ಕಾರೇ. ನಂಬರ್ ಪ್ಲೇಟ್ ಕೂಡ ಕ್ಲಿಯರ್ ಆಗಿ ಕಾಣಿಸ್ತಿದೆ. ಅಷ್ಟ್ ಸಾಲದು ಅಂತ ನೀನ್ ಹಾಕೊಂಡಿರೋ ಡ್ರೆಸ್ ಕೂಡ ಮ್ಯಾಚ್ ಆಗಿದೆ. ಡ್ಯಾಡಿ, ನಾನು ಹೇಳ್ತಿರೋದು ನಿಜ. ನಾನು ಯಾರಿಗೂ ಆಕ್ಸಿಡೆಂಟ್ ಮಾಡಿಲ್ಲ. ಇವತ್ತು ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ಹೋಗಿ ಟ್ಯಾಕ್ಸಸ್ ಪೇ ಮಾಡಿ, ನಮ್ ಕಂಪನಿಗೆ ಹೋಗಿ ಅಲ್ಲಿ ವರ್ಕ್ ಪೂರ್ತಿ ಮಾಡಿ, ಸ್ಕೂಲಿಂದ ವಿಹಾರಿನ ಕರ್ಕೊಂಡ್ ಬಂದೆ. ಅದನ್ ಬಿಟ್ರೆ ನಂಗೇನು ಗೊತ್ತಿಲ್ಲ. ಪ್ಲೀಸ್ ಡ್ಯಾಡಿ, ನನ್ನ ನಂಬಿ. ಅಖಿಲ್ ಅವರು ವನಜಾಕ್ಷಿ ಅತ್ತಿಗೆಗೆ ಯಾಕೆ ಆಕ್ಸಿಡೆಂಟ್ ಮಾಡ್ತಾರೆ? ಸಿಸಿ ಫುಟೇಜ್ ನಲ್ಲಿ ಅಖಿಲ್ ಅವ್ರು ಮಾಡ್ದ ಹಾಗೆ ಇದೆ ಅಂತ SI ಹೇಳ್ತಿದಾರಲ್ಲ. ಅಖಿಲ್ ಅವ್ರು ನೋಡಿದ್ರೆ ನನ್ಗೇನು ಗೊತ್ತಿಲ್ಲ ಅಂತಿದ್ದಾರೆ. ಏನಾಗಿದೆ? ಇವ್ರು ಯಾವತ್ತೂ ಸುಳ್ಳು ಹೇಳಲ್ಲ. ಡಾಕ್ಟರ್, ಅವ್ರು ಇವಾಗ ಹೇಗಿದ್ದಾರೆ? ಪೇಷಂಟ್ ನೀವ್ ಏನಾಗ್ಬೇಕು? ನನ್ಗೆ ಅತ್ತಿಗೆ ಆಗ್ಬೇಕು. ಓಕೆ, ಈಗ ಅವ್ರ ಕಂಡೀಷನ್ ಪರವಾಗಿಲ್ಲ. ಅವ್ರ ಪ್ರಾಣಕ್ಕೇನು ಅಪಾಯ ಇಲ್ಲ. ಆದ್ರೂ ಯಾವ ಟೈಮ್ ಏನಾಗುತ್ತೋ ಹೇಳಕ್ಕಾಗಲ್ಲ. ಅವ್ರ ಹತ್ರ ಒಂದ್ಸಲ ಮಾತಾಡ್ಬೋದಾ? ಸಾಧ್ಯ ಇಲ್ಲ. ಈಗ ಅವ್ರು ಮಾತಾಡೋ ಪರಿಸ್ಥಿತಿಲಿಲ್ಲ. ಹಾಗೆ ಹೇಳ್ಬೇಡಿ ಡಾಕ್ಟರ್. ನಾನೀಗ ಅವ್ರ ಹತ್ರ ಮಾತಾಡೋದು ತುಂಬಾ ಅರ್ಜೆಂಟ್. ದಯವಿಟ್ಟು ನಾನು ಒಂದ್ಸಲ ಒಳಗಡೆ ಕಳ್ಸಿ ಡಾಕ್ಟರ್. ನೀವ್ ಹೋದ್ರೂ ಅವ್ರು ಮಾತಾಡಲ್ಲ. ಯಾಕೆಂದ್ರೆ ಅವ್ರು ಕೋಮಾದಲ್ಲಿದ್ದಾರೆ. ಕೋಮಾನಾ? ಹೌದು. ಆಕ್ಸಿಡೆಂಟ್ ಆದಾಗ ಅವ್ರ ತಲೆಗೆ ಜೋರಾಗಿ ಏಟ್ ಬಿದ್ದಿದೆ. ರಕ್ತ ತುಂಬಾ ಹೋಗಿದೆ. ಅವ್ರು ಬದುಕಿರೋದೇ ಅವ್ರ ಅದೃಷ್ಟ. ಈ ಸಿಚುವೇಶನ್ ಅಲ್ಲಿ ಪೇಷಂಟ್ ನ ಡಿಸ್ಟರ್ಬ್ ಮಾಡೋದು ಅಷ್ಟು ಒಳ್ಳೇದಲ್ಲ. ಡಾಕ್ಟರ್, ನಾನೀಗ ತುಂಬಾ ದೊಡ್ಡ ಪ್ರಾಬ್ಲಮ್ ಅಲ್ಲಿದ್ದೀನಿ. ಅವ್ರಿಗೆ ಯಾರೋ ಆಕ್ಸಿಡೆಂಟ್ ಮಾಡಿ ಆ ತಪ್ಪನ್ನ ನನ್ ಗಂಡನ್ ಮೇಲೆ ಹಾಕಿದ್ದಾರೆ. ಈಗ ನನ್ ಗಂಡನ ಪೊಲೀಸರು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಹಾಕಿದ್ದಾರೆ. ಈ ಆಕ್ಸಿಡೆಂಟ್ಗೆ ನಿಜವಾಗ್ಲೂ ಕಾರಣ ಯಾರೋ, ಯಾಕೆ ಮಾಡಿದಾರೋ, ನನ್ ಗಂಡನ್ ಯಾಕೆ ಸಿಕ್ಕಾಕ್ಸಿದ್ದು ಅಂತ ಗೊತ್ತಾಗ್ಬೇಕು ಅಂದ್ರೆ ನಾನು ಅದಕ್ಕೆ ಹತ್ರ ಮಾತಾಡ್ಬೇಕು. ನನ್ ಗಂಡ ಯಾವ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಗ್ಬೇಕು ಅಂದ್ರೆ ಅದು ಅದಕ್ಕೆ ಹೇಳೋ ಸಾಕ್ಷಿಯಿಂದನೇ ಸಾಧ್ಯ. ಪ್ಲೀಸ್ ಡಾಕ್ಟರ್, ನನ್ ಕಷ್ಟ ಅರ್ಥ ಮಾಡ್ಕೊಳ್ಳಿ. ನಿಮ್ ಕಷ್ಟ ನನ್ಗೆ ಅರ್ಥ ಆಗುತ್ತಮ್ಮ. ಆದ್ರೆ ಅವರು ಕೋಮಾದಲ್ಲಿದ್ದಾರೆ. ಕಣ್ರೆಪ್ಪೆ ಕದಲ್ಸ್ದೇ ಇರೋ ಪರಿಸ್ಥಿತಿಲಿರೋವಾಗ ನೀವು ಹೇಗ್ ಮಾತಾಡೋಕ್ಕಾಗುತ್ತೆ? ಏನೋ ಡಾಕ್ಟರ್, ಅಷ್ಟೇ ಅಲ್ಲ, ಡ್ರೆಸ್ ಕೂಡ ಸೇಮ್ ಅಖಿಲ್ ಅವ್ರು ಹಾಕಿರೋ ಡ್ರೆಸ್ ಹಾಗೇ ಇದೆ. ಇದೆಲ್ಲ ನೋಡ್ತಿದ್ರೆ ನನಗೇನು ಅರ್ಥ ಆಗ್ತಿಲ್ಲ. ಟೆನ್ಷನ್ ಅಲ್ಲಿ ಮೈಂಡ್ ಬ್ಲಾಂಕ್ ಆಗ್ತಿದೆ. ಅಖಿಲ್ ಅವ್ರು ನೋಡಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ, ನೀವ್ ನೋಡಿದ್ರೆ ಈ ಸಿಚುವೇಶನ್ ಅಲ್ಲಿ. ಅಖಿಲ್ ಅವ್ರನ್ನ ಕಾಪಾಡ್ಕೊಳಕ್ಕೆ ಈಗಿರೋ ಒಂದೇ ಒಂದು ಅವಕಾಶ ಅಂದ್ರೆ ನೀವ್ ಹೇಳೋ ಸಾಕ್ಷಿ. ಪ್ಲೀಸ್ ಅತ್ಗೆ ಹೇಳಿ, ಒಂದೇ ಒಂದ್ಸಲ ಕಣ್ಬಿಟ್ಟು ಮಾತಾಡಿ. ಏನಾಯ್ತು ಅಂತ ಹೇಳಿ. ಅಖಿಲ್ ಅವರು ನಿಮ್ ಜೊತೆ ಅವತ್ ಯಾಕೆ ಹಾಗೆ ಮಾತಾಡ್ಬೇಕಾಯ್ತೋ ಹೇಳಿ. ಪ್ಲೀಸ್ ಅದ್ಕೆ ಏನಾಯ್ತು ಅಂತ ಹೇಳಿ. ಮೇಡಮ್, ನಾನು ಹೇಳ್ದೆ ಅಲ್ವಾ ಅವ್ರಿಗೆ ಪ್ರಜ್ಞೆ ಇಲ್ಲ ಅಂತ. ನೀವು ಅವ್ರಿಗೆ ತೊಂದರೆ ಕೊಡಬೇಡಿ. ಅವ್ರಿಗೆ ಯಾವ ಪ್ರಜ್ಞೆ ಬರುತ್ತೋ ಗೊತ್ತಿಲ್ಲ. ಅಕಸ್ಮಾತ್ ಪ್ರಜ್ಞೆ ಬಂದ್ರೂ ಅವ್ರಿಗೆ ಹಳೇದೆಲ್ಲ ನೆನ್ಪಿರುತ್ತೋ ಇಲ್ವೋ. ನೀವಿವಾಗ ಹೊರಗಡೆ ಹೋಗಿ ಮೇಡಮ್. ಸತ್ಯ ಅಣ್ಣ ಮಕ್ಕಳು ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ವಿಷಯ ಅವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ. ಸತ್ಯ ಅಣ್ಣನ್ಗೆ ವಿಷಯ ಹೇಳ್ಬೇಕು. ಪಾಪ ರಾಜ ಪಲ್ಲವಿ ತಾಯಿಗೆ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ತಡ್ಕೊಳಲ್ಲ. ಆ ಕೃಷ್ಣನ್ ದಯೆಯಿಂದ ಅದಕ್ಕೆ ಬೇಗ ಹುಷಾರಾಗ್ಲಿ, ಎಲ್ಲ ಸಮಸ್ಯೆನೂ ದೂರ ಆಗ್ಲಿ. ಶ್ಯಾಮ ಅವರು ಒಳ್ಳೆಯವರು. ನನ್ನ ಅವ್ರ ಕುಟುಂಬದಲ್ಲಿ ಒಬ್ಳಾಗ್ ನೋಡ್ತಿದ್ದಾರೆ. ನಾನೀಗ ಹೀಗ್ ಮಾಡಿದ್ರೆ ದ್ರೋಹ ಮಾಡ್ದಾಗತ್ತೆ ಅಂತ ನಾನು ಎಷ್ಟೋ ಹೇಳಿ ನೋಡ್ದೆ ಗೊತ್ತಾ. ಆದ್ರೆ ಅವ್ರು ಕೇಳ್ದೆ ದುಡ್ಡಿನ ಆಸೆ ತೋರ್ಸಿದ್ರು. ಆ ದುಡ್ಡಿಗಾಗಿ ಮನುಷ್ಯತ್ವನೇ ಮರ್ತು ಬಿಡ್ತೀರಾ? ಬಂಧನೆಲ್ಲ ಮುರಿದಾಕ್ತೀರಾ?
ಐಶ್ವರ್ಯ ಅತ್ತಿಗೆಗೆ ನಮ್ಮ ಮೇಲೆ ತುಂಬಾ ಕೋಪ ಇದೆ. ಅವ್ರು ಎಷ್ಟೇ ತಪ್ಪು ಮಾಡಿದ್ರು ನಾವು ಸಹಿಸ್ಕೊಂಡು ಸುಮ್ಮನೆ ಇದ್ದೀವಿ. ಯಾವತ್ತೋ ಒಂದು ದಿನ ಅತ್ತಿಗೆ ತಮ್ಮ ತಪ್ಪನ್ನ ತಿಳ್ಕೊಂಡು ಸರಿ ಮಾಡ್ಕೋತಾರೆ ಅಂತ, ಮತ್ತೆ ನಮ್ಮ ಕುಟುಂಬದಲ್ಲಿ ಎಲ್ಲರ ಜೊತೆ ಸೇರಿ ಇರ್ತಾರೆ ಅಂತ ನಾವ್ ಎಷ್ಟೋ ಆಸೆ ಇಟ್ಕೊಂಡಿದ್ರೆ ಕೊನೆಗೂ ನೀವು ನಮ್ಮ ಆಸೆನ ನಿರಾಸೆ ಮಾಡ್ಬಿಟ್ರಿ. ನಮ್ಮ ಕುಟುಂಬದ ಮೇಲೆ ಕೋಪ ಅಸೂಯೆ ಇಟ್ಕೊಂಡ್ರು ಅತ್ತಿಗೆಗೆ ನೀವು ಬುದ್ಧಿ ಹೇಳೋದನ್ನ ಬಿಟ್ಟು ಕೆಟ್ಟದಕ್ಕೆ ಜೊತೆಯಾಗಿ ನಿಂತ್ಕೋತೀರಾ? ಬೆಂಕಿಗೆ ತುಪ್ಪ ಸುರಿಯೋ ಹಾಗೆ ನೀವು ನಮ್ಮ ವಿಷಯನೆಲ್ಲ ಅತ್ತಿಗೆಗೆ ಹೇಳ್ತಾ ನಮ್ಮ ಕುಟುಂಬಕ್ಕೆ ಬೆಂಕಿ ಹಾಕಿದ್ರಿ. ಹಾಗಲ್ಲ. ನಿಮ್ ಬಗ್ಗೆ ಯಾರು ಏನೇ ಹೇಳಿದ್ರು ನಾನ್ ನಂಬಲಿಲ್ಲ. ಆದ್ರೆ ಈಗ ಅದೇ ನಿಜ ಆಯ್ತು. ಅದಕ್ಕೆ ನೀವು ನನ್ನ ತಮ್ಮ ಅಂತ ಕರೆಯೋ ಹಕ್ನ ಕಳ್ಕೊಂಡಿದ್ದೀರಾ. ಅಖಿಲ್, ನನ್ನಿಂದ ತಪ್ಪಾಗೋಯ್ತು, ಕ್ಷಮಿಸ್ಬಿಡು. ತಪ್ಪು ಮಾಡೋದು ತಪ್ಪಾಯ್ತು ಅಂತ ಕೈ ಮುಗಿಯೋದು ಈಗೀಗ ಇದು ಪ್ರತಿಯೊಬ್ಬರಿಗೂ ಅಭ್ಯಾಸ ಆಗ್ತಿದೆ. ನಿಮ್ಮಂತವ್ರನ್ನ ಕ್ಷಮಿಸಿದ್ರೆ ಅದೇ ಅಭ್ಯಾಸ ಮಾಡ್ಕೋತೀರಿ ಅಷ್ಟೇ. ಇದು ಕ್ಷಮ ನಡೆದಿದ್ದು. ವನಜಾಕ್ಷಿ ಅದಕ್ಕೆ ಅಷ್ಟು ಮೋಸ ಮಾಡಿದ್ರ? ನನಗಿದನ್ನೆಲ್ಲ ನಂಬಕ್ಕೆ ಆಗ್ತಿಲ್ಲ ರೀ. ಇದನ್ನೆಲ್ಲ ನೋಡ್ತಿದ್ರೆ ಯಾರೋ ನಮ್ಮ ಮೇಲೆ ಸೇಡಿಡ್ಕೊಂಡು ನಿಮ್ಮನ್ನ ಬೇಕು ಅಂತಾನೆ ಈ ಕೇಸಲ್ಲಿ ಸಿಕ್ಕಾಕ್ಸ್ತಿದ್ದಾರೆ ಅಂತ ಅರ್ಥ ಆಗ್ತಿದೆ. ಯಾರೋ ನಿಮಗ್ ಫೋನ್ ಮಾಡಿ ಹೇಳಿದ್ರು, ನೀವು ನೇರವಾಗಿ ವನಜಾಕ್ಷಿ ಅದಕ್ಕೆ ಹತ್ರ ಹೋದ್ರಿ. ಅಲ್ಲಿ ನಿಮ್ಗೆ ನಿಜ ಗೊತ್ತಾದ್ಮೇಲೆ ಅವ್ರಿಗೆ ವಾರ್ನಿಂಗ್ ಕೊಟ್ಟು ಅದೆಲ್ಲ ವಿಡಿಯೋ ಮಾಡಿ ಅದನ್ನೆಲ್ಲ SIಗೆ ಸೆಂಡ್ ಮಾಡಿದ್ದಾರೆ. ಇದೆಲ್ಲ ಯಾರೋ ಪಕ್ಕ ಪ್ಲಾನ್ ಮಾಡಿದ್ದಾರೆ ಅನ್ಸುತ್ತಿದೆ. ವಿಡಿಯೋ ತೆಗ್ದಿದಾರ? ಏನ್ ಶ್ಯಾಮ ನೀನ್ ಹೇಳೋದು? ಹೌದು ರೀ. ನೀವೇನು ಯೋಚನೆ ಮಾಡ್ಬೇಡಿ, ನೀವೇನು ತಪ್ಪು ಮಾಡಿಲ್ಲ. ಎಲ್ಲ ಎವಿಡೆನ್ಸ್ ನಿಮಗ್ ವಿರುದ್ಧವಾಗೇ ಇದ್ರು ನೀವ್ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೋದಿಕ್ಕೆ ಯಾವ್ದಾದ್ರೂ ಚಿಕ್ಕ ಕ್ಲೂ ಸಿಗತ್ತೆ. ಅದನ್ನ ಕಂಡು ಹಿಡಿದು ನಿಮ್ಮನ್ನ ಹೊರಗಡೆ ಕರ್ಕೊಂಡ್ ಬರ್ತೀನಿ. ಅವರು ಅಷ್ಟು ಪ್ಲಾನ್ಡ್ ಆಗಿದ್ದಾಗ ತಪ್ಪು ಹೇಗ್ ಮಾಡ್ತಾರೆ ಶ್ಯಾಮ? ಎಷ್ಟು ದೊಡ್ಡ ಕ್ರಿಮಿನಲ್ಲೇ ಆದ್ರೂ ಯಾವ್ದಾದ್ರೂ ಒಂದು ಚಿಕ್ಕ ಮಿಸ್ಟೇಕ್ ಮಾಡೇ ಮಾಡ್ತಾರೆ. ಒಂದ್ ವೇಳೆ ಮಾಡಿದ್ರು ಅದು ನಮಗೆ ಹೇಗ್ ಸಿಗತ್ತೆ? ನನಗೆ ಕಷ್ಟ ಕೊಡೋದಕ್ಕೆ ನಾನು ಜೈಲ್ ಪಾಲಾಗ್ಬೇಕು ಅಂತಾನೆ ಯಾರೋ ಬೇಕು ಅಂತ ಹೀಗೆ ಮಾಡಿದ್ದಾರೆ. ನಾನು ಹೊರಗೆ ಬರ್ತೀನಿ ಅನ್ನೋ ನಂಬಿಕೆ ನನಗಂತೂ ಇಲ್ಲ ಶ್ಯಾಮ. ಏನಂದ್ರೆ ನೀವ್ ಹಾಗೆಲ್ಲ ಹೇಳ್ಬೇಡಿ. ನಮ್ಗೆ ನಮ್ ಕೃಷ್ಣ ಇದ್ದಾನೆ. ಏನಾದ್ರೂ ಮಾಡಿ ಆ ಕೃಷ್ಣನೇ ನಮಗ್ ದಾರಿ ತೋರಿಸ್ತಾನೆ. ನೀವು ಧೈರ್ಯವಾಗಿರಿ. ಆಯ್ತು ಶ್ಯಾಮ, ನೀನ್ ಹುಷಾರು. ಸರಿ ರೀ. ಏನಂದ್ರೆ ನಿಮ್ಗೆ ಫೋನ್ ಮಾಡಿ ವನಜಾಕ್ಷಿ ಅದಕ್ಕೆ ಬಗ್ಗೆ ಹೇಳ್ದೋರ್ ನಂಬರ್ ನಿಮಗ್ ನೆನ್ಪಿದ್ರೆ ಒಂದ್ಸಲ ಹೇಳಿ. 98662. ಹ. ಓಕೆ ರೀ. ನೀವು ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಪ್ರೂವ್ ಮಾಡ್ತೀನಿ. ಇದು ನಿಮ್ ಶ್ಯಾಮನ್ ಮಾತು. ನೀವು ಹುಷಾರಾಗಿರಿ. ಸರಿ. ಈ 2 ನಂಬರ್ ಒಂದೇ ಮೇಡಮ್. ಈ ನಂಬರ್ ನಿಮ್ಗೆ ಹೇಗ್ ಸಿಕ್ತು? ನನ್ಗೂ ಗೊತ್ತಿಲ್ಲ ಸರ್. ನಿಮ್ಗೆ ವಿಡಿಯೋ ಕಳಿಸಿರೋ ನಂಬರಿಂದ ನನ್ ಗಂಡನ್ಗೆ ಕಾಲ್ ಮಾಡಿ ವನಜಾಕ್ಷಿ ಅದಕ್ಕೆ ಮನೆಗೆ ಹೋಗೋದಿಕ್ಕೆ ಹೇಳಿದ್ರು. ಅಲ್ಲೇನೋ ಪರಿಸ್ಥಿತಿಯಿಂದ ನನ್ ಗಂಡ ಅದಕ್ಕೆ ವಾರ್ನಿಂಗ್ ಕೊಟ್ರು ಅಷ್ಟೇ. ಅದನ್ ಬಿಟ್ಟು ನನ್ ಗಂಡ ಇನ್ಯಾವ ತಪ್ಪು ಮಾಡಿಲ್ಲ ಸರ್. ಸರ್, ಒಂದ್ಸಲ ನಂಬರ್ ಅಡ್ರೆಸ್ ಚೆಕ್ ಮಾಡಿ. ಇದು ಫೇಕ್ ಸಿಮ್ ಮೇಡಮ್. ಇದಕ್ಕೆ ಅಡ್ರೆಸ್ಸೇ ಇಲ್ಲ. IMEI ನಂಬರ್ ಕೂಡ ಇಲ್ಲ ಮೇಡಮ್. ಅವ್ರು ತುಂಬಾ ಹುಷಾರಾಗಿ ನಂಬರ್ ಯೂಸ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಅಲ್ಲಿ ಯಾವ ಚಿಕ್ಕ ತಪ್ಪು ಗೊತ್ತಾಗ್ದಿದ್ದ ಹಾಗೆ ತುಂಬಾ ಕೇರ್ಫುಲ್ ಆಗಿದ್ದಾರೆ. ನೋಡಿದ್ರೆ ಸರ್, ಯಾರೋ ಬೇಕು ಅಂತಾನೆ ಹೀಗೆ ಪಕ್ಕಾ ಪ್ಲಾನ್ ಮಾಡಿ ನನ್ ಗಂಡನ್ ಮೇಲೆ ಆರೋಪ ಹಾಕಿದ್ದಾರೆ. ಹೌದು ಮೇಡಮ್, ನನಗೂ ಕೂಡ ಸ್ವಲ್ಪ ಡೌಟ್ ಬರ್ತಾ ಇದೆ. ಮೋಸ್ಟ್ಲಿ ನನ್ ಗಂಡ ಆಫೀಸಲ್ಲಿ ಟ್ಯಾಕ್ಸ್ ಪೇ ಮಾಡ್ತಿದ್ದಾಗ ಪಾರ್ಕಿಂಗ್ ಅಲ್ಲಿದ್ದ ನಮ್ ಕಾರ್ನ ಯಾರೋ ತಗೊಂಡ್ ಹೋಗಿ ವನಜಾಕ್ಷಿ ಅದಕ್ಕೆ ಹೀಗ್ ಮಾಡಿ ಮತ್ತೆ ಅಖಿಲ್ ಅವ್ರು ಬರೋ ಟೈಮ್ ಅಷ್ಟ್ರಲ್ಲಿ ಕಾರ್ ಇರೋ ಪ್ಲೇಸ್ ಅಲ್ಲೇ ಯಾವ ಡೌಟು ಬರ್ದಿರೋ ಹಾಗೆ ಇಟ್ಟಿರ್ತಾರೆ.
ಅಷ್ಟೇ ಅಲ್ಲ ಸರ್, ನನ್ ಗಂಡ ಹಾಕಿರೋ ಡ್ರೆಸ್ ತರದ್ದೆ ಅವರೂ ಹಾಕಿದ್ದಾರೆ ಅಂದ್ರೆ ಅವ್ರು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಕ್ರಿಮಿನಲ್ ಅಂತ ನನಗೆ ಅನುಮಾನ ಬರ್ತಿದೆ ಸರ್. ಅವ್ರನ್ನ ಬಿಡ್ಬೇಡಿ ಸರ್. ಓಕೆ ಮೇಡಮ್, ನನಗೆ ಸ್ವಲ್ಪ ಟೈಮ್ ಕೊಡಿ, ನಾವು ಇನ್ವೆಸ್ಟಿಗೇಷನ್ ಶುರು ಮಾಡಿ ನಿಜ ಏನು ಅಂತ ತಿಳ್ಕೊತೀವಿ. ನಮ್ಗಷ್ಟು ಟೈಮ್ ಇಲ್ಲ ಸರ್. ಈಗ ನಾವು ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಹೋಗಿ ಪಾರ್ಕಿಂಗ್ ಪ್ಲೇಸ್ ಅಲ್ಲಿರೋ CC ಕ್ಯಾಮ್ರಾ ಫುಟೇಜ್ ನೋಡಿದ್ರೆ ಈ ಕೆಲಸ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ. ಏನಿದು, ಈ ಮೇಡಮ್ ಇಷ್ಟೊಂದು ಕ್ಲೆವರ್ ಆಗಿ ಥಿಂಕ್ ಮಾಡ್ತಾರೆ. ಸರಿ ಮೇಡಮ್, ಬನ್ನಿ ಹೋಗೋಣ. ಬನ್ನಿ. ನಾನು ಹೋಗಿ ಬರ್ತೀನಿ, ನೀವು ಧೈರ್ಯವಾಗಿರಿ. ಸರಿ. ಸರ್, ಯಾರೋ ವೈರ್ ಎಲ್ಲ ಕಿತ್ತಾಕಿದ್ದಾರೆ ಸರ್, ಅದಕ್ಕೆ CC ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ. ಮೇಡಮ್, ನಿಮ್ ಡೌಟು ನಿಜ ಆಯ್ತು. ಯಾರೋ ಬೇಕು ಅಂತಾನೆ ಪ್ರೀ ಪ್ಲಾನ್ಡ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ನನಗೆ ಡೌಟ್ ಆಗ್ತಿದೆ. ಇವಾಗ ಏನ್ ಮಾಡೋದು ಸರ್? ಅಖಿಲ್ ಅವರು ನಿರಪರಾಧಿ ಅಂತ ಹೇಗ್ ಪ್ರೂವ್ ಮಾಡೋದು? ನಮಗಿರೋ ಈ ಒಂದು ಆಧಾರನ ಕ್ಲವರ್ ಆಗಿ ಅವರು ತಪ್ಪಿಸಿದ್ದಾರೆ. ಒಂದು ಕಡೆ ಆಕ್ಸಿಡೆಂಟ್ ಆಗಿರುವಂತ ವನಜಾಕ್ಷಿ ಕೋಮಾದಲ್ಲಿದ್ದಾರೆ. ಈಗ ಅಖಿಲ್ ನಿರಪರಾಧಿ ಅಂತ ನಿರೂಪಿಸಬೇಕು ಅಂದ್ರೆ ಸರ್, ಟ್ಯಾಕ್ಸ್ ಆಫೀಸರ್ ಹೇಳಿದ್ರೆ ಏನ್ ಮೇಡಮ್? ಹೌದು ಸರ್, ಆಕ್ಸಿಡೆಂಟ್ ಆಗಿರೋ ಟೈಮಲ್ಲಿ ಇಲ್ಲೇ ಅಖಿಲ್ ಅವರು ಆಫೀಸಿಗೆ ಬಂದು ಟ್ಯಾಕ್ಸ್ ಪೇ ಮಾಡ್ತಿದ್ರು ಅನ್ನೋದು ನಿಜ ಹೇಳಿದ್ರೆ ಆ ಆಕ್ಸಿಡೆಂಟ್ ಅಖಿಲ್ ಅವ್ರು ಮಾಡಿಲ್ಲ ಅಂತ ಅಲ್ವಾ? ಸೂಪರ್ ಮೇಡಮ್ ನೀವು. ನಾನ್ ನಿಮ್ಮನ್ನ ಏನು ಅಂತ ಅನ್ಕೊಂಡಿದ್ದೆ, ಗಂಡನ್ಗೋಸ್ಕರ ಒದ್ದಾಡ್ತಾ ಇರುವಂತ ಗೃಹಿಣಿ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಮ್ಮಲ್ಲಿ ಹೀಗೆ ಪೊಲೀಸ್ ಜಾಣ್ತನ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಗ್ರೇಟ್ ಜಾಬ್ ಮೇಡಮ್. ಥ್ಯಾಂಕ್ ಯು ಸರ್. ಸರ್, ಇವ್ರು ನೆನ್ನೆ ಇಲ್ಲಿ ಬಂದು ಟ್ಯಾಕ್ಸ್ ಪೇ ಮಾಡಿದ್ರು. ಇಲ್ಲಿ ಅಕೌಂಟ್ಸ್ ಯಾರು ನೋಡ್ತಾರೆ? ಒಂದ್ಸಲ ತೋರಿಸ್ತೀರಾ? ಆ ಸರ್ ಇವತ್ತು ಲೀವಲ್ಲಿ ಇದ್ದಾರೆ ಮೇಡಮ್. ಹಾಗಾದ್ರೆ ಅವ್ರ ಫೋನ್ ನಂಬರ್ ಕೊಡಿ. ಸರಿ ಸರ್. ಮೇಡಮ್, ಫೋನ್ ಸ್ವಿಚ್ ಆಫ್ ಆಗಿದೆ. ಅವ್ರ ಆಫೀಸಿಗೆ ಮತ್ತೆ ಯಾವಾಗ ಬರ್ತಾರೆ? ಗೊತ್ತಿಲ್ಲ ಸರ್. ಓಕೆ, ಇನ್ಮೇಲಾದ್ರೂ ಈ CC ಕ್ಯಾಮ್ರಾ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಓಕೆ ಸರ್. ಇಂಥದ್ದು ಮತ್ತೆ ರಿಪೀಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಓಕೆ ಸರ್. ನೀವು ಹೊರಡಿ. ಓಕೆ ಸರ್. ಮೇಡಮ್, ನೀವೇನು ಹೆದರ್ಕೋಬೇಡಿ. ಈ ನಂಬರ್ಗೆ ನಾನು ಕಾಲ್ ಟ್ರೈ ಮಾಡ್ತಾ ಇರ್ತೀನಿ, ನೀವು ಕೂಡ ಟ್ರೈ ಮಾಡ್ತೀರಿ. ಅವ್ರು ಸಿಕ್ಕಿದ್ರೆ ನನಗೆ ಕಾಲ್ ಮಾಡಿ ಹೇಳಿ. ಸರಿ ಸರ್. ಬನ್ನಿ ಮೇಡಮ್. ಏನಾಯ್ತು ಶ್ಯಾಮ? ನಾಟ್ ರೀಚಬಲ್ ಅಂತ ಬರ್ತಿದೆ ಅತ್ತೆ. ಆಫೀಸರ್ ಇರೋ ಕಡೆ ಸಿಗ್ನಲ್ ಇಲ್ಲ ಅನ್ಸತ್ತೆ. ಮಮ್ಮಿ, ಡ್ಯಾಡಿ ಯಾವಾಗ ಬರ್ತಾರೆ ಮಮ್ಮಿ? ಬಂದ್ಬಿಡ್ತಾರೆ. ಡ್ಯಾಡಿ ತಪ್ಪು ಮಾಡಿದಾರಾ? ಇಲ್ಲಪ್ಪ, ನಿನ್ ಡ್ಯಾಡಿ ಯಾವ ತಪ್ಪು ಮಾಡಿಲ್ಲ. ಮತ್ಯಾಕ್ ಮನೆಗ್ ಬರ್ದಿರಾ ಅಲ್ಲೇ ಇದ್ದಾರೆ? ಪುಟ್ಟ ವಿಹಾರಿ, ಜೀವನದಲ್ಲಿ ನಮಗ್ ಬೇಡ ಅಂದ್ರು ಕೆಲವು ಕಷ್ಟಗಳು ಬರುತ್ತೆ ಕಂದ. ಹಾಗೆ ನಿಮ್ ಡ್ಯಾಡಿ ಕೂಡ ಆಗಿದೆ. ನನ್ಗೆ ಡ್ಯಾಡಿ ಬೇಕು. ಈಗ ನಾನು ಡ್ಯಾಡಿನ ನೋಡ್ಲೇಬೇಕು. ಪುಟ್ಟ ವಿಹಾರಿ, ಡ್ಯಾಡಿ ನಾಳೆ ಬರ್ತಾನಪ್ಪ. ಈಗ